Hi masters, hello masters, my dear gods, my dear co-creators and my dear YouTube channel viewers. This is ಈಗ ಪಿರಮಿಡ್ ಮೆಡಿಟೇಷನ್ ಚಾನಲ್ ಕನ್ನಡ. ಸೊ ಇದು ಮೈತ್ರಿಯ ಬುದ್ಧ ಮೀಡಿಯಾ ಲಿಮಿಟೆಡ್ ಆಗಿ ನಾವು ಕರ್ನಾಟಕ ಆಗಿ ಒಂದು ಯೂಟ್ಯೂಬ್ ಚಾನಲ್ ನಾವು ಓನ್ಲಿ ಫಾರ್ ನಮ್ಮ ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಆಧ್ಯಾತ್ಮಿಕರಲ್ಲಿ ಎಲ್ಲರಿಗೆ ಒಂದು ಧ್ಯಾನ ಮೆಡಿಟೇಷನ್ ಹೋಗೋಕೆ ಎಲ್ಲರಿಗೆ ರೀಚ್ ಆಗೋಕೆ ಅಂತ ಒಳ್ಳೆ ಕಾರ್ಯದಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಪ್ರಪ್ರಥಮವಾಗಿ ನಮ್ಮ ಗುರುಗಳು ಸುಭಾಷ್ ಪತ್ರಿ ಸರ್ ಆಚರಣೆಯಲ್ಲಿ ಈ ಗೈಡ್ಲೈನ್ಸಲ್ಲಿ ಸಾರ್ ಕೊಟ್ಟಿರೋ ಇನ್ಸ್ಪಿರೇಷನ್ ಸಾರ್ ಹೇಳ್ಕೊಟ್ಟಿರೋ ಮೆಡಿಟೇಷನ್ ಧ್ಯಾನದಿಂದ ನಾವು ಎಲ್ಲರೂ ಅವರವರ ಜೀವನ ಶೈಲಿಯಲ್ಲಿ ಎಷ್ಟೋ ಉದ್ಧಾರ ಆಗಿ ಎಷ್ಟೋ ಹ್ಯಾಪಿಯಾಗಿ ಅಂದರೆ ಆನಂದವಾಗಿ ಅವರ ಎವ್ರಿ ಡೈಲಿ ಲೈಫ್ ಟೋಟಲ್ ಆಗಿ ಎಲ್ಲರೂ ಅವ್ರ ಎನ್ಲೈಟ್ಮೆಂಟ್ ಸ್ಟೇಜ್ಗೆ ತಗೊಂಡೋಗಿ ಅಂತ ಬ್ರಹ್ಮರ್ಷಿ ಪತ್ರಿ ಸಾರಿಗೆ ನಮ್ಮ ನಮಸ್ಕಾರ. ಸೊ ಅದರಿಂದ ನಮ್ಮ ಕರ್ನಾಟಕ ಬ್ಯಾಂಗ್ಳೂರು ಸಿಟಿಯಲ್ಲಿ ಪಿರಮಿಡ್ ಮೆಡಿಟೇಷನ್ ಚಾನಲ್ ಸ್ಟಾರ್ಟ್ ಆಗಿ 1 year 3 months ಆಯಿತು. ಆ 1 year 3 months ಅಲ್ಲಿ ನಾವು ಎಷ್ಟೋ ಮೈಲ್ ಸ್ಟೋನ್ಸು ಎಷ್ಟೋ ಸಕ್ಸಸ್ ಸ್ಟೋರೀಸು ಎಲ್ಲ ಮಾಡ್ಕೊಂಡು ಬಂದಿರುವಾಗ ಈ 25,000 ಮೈಲ್ ಸ್ಟೋನ್ ಅಂದರೆ 25,000 ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೋಸ್ಕರ ಇದೆಲ್ಲ ನಾವು ಟೋಟಲ್ ಒಂದು ಸಂಭ್ರಮ. ಯಾವಾಗಲೂ ಸಾರ್ ಹೇಳೋದು ಎವ್ರಿ ಮಿನಿಟ್ ವಿಲ್ ಬಿ ಸೆಲೆಬ್ರೇಷನ್ ಅಂತ ಹೇಳ್ತಾ ಇರ್ತಾರೆ. ಸೊ ನಾವು ಯಾವುದೋ ಒಂದು ಅಕೇಶನ್ ಯಾವುದೋ ಒಂದು ಸೆಲೆಬ್ರೇಷನ್ ಮಾಡ್ತಾ ಇರಬೇಕು ಅಂತ ನಾವು ಅಂದ್ಕೊಂಡು ಈ ಅಕೇಶನಲ್ಲಿ ಎಲ್ಲ ವೀಕ್ಷಕರಿಗೆ ನಮ್ಮ PMC ಕನ್ನಡನಿಂದ ಇಡೀ ಈ ಇರೋ ಭೂಮಿಯಲ್ಲಿ ಯಾರ್ಯಾರು ಕನ್ನಡ ಗೊತ್ತೋ ಅವ್ರಿಗೆಲ್ಲ ವ್ಯೂಯರ್ಸ್ಗೆ ನಾನು ತುಂಬ ಧನ್ಯವಾದಗಳು ಹೇಳ್ಕೊತ ಹ್ಯಾಪಿಯಾಗಿ ಇದನ್ನು ಮುಂದುವರ್ಸೋಕ್ಕೆ ನಾನು ಹೋಗ್ತೀನಿ. ಅದಕ್ಕೆ ಮುಂಚೆ ಒಂದು ಮೆಡಿಟೇಷನ್ ಒಂದು 5 minutes ಆಫ್ ಮೆಡಿಟೇಷನ್ ಮಾಡಿ ನಾವು ಸ್ಟಾರ್ಟ್ ಮಾಡೋಣ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ. ಅಷ್ಟೊಳಗೆ ನಾವು ಈಗ ಬಂದಿರೋ ನಮ್ಮ PMC ಕನ್ನಡ ಚಾನಲ್ಸ್ ಡೈರೆಕ್ಟರ್ಸು ಆ್ಯಂಡ್ ಅವರ್ ವೆಲ್ ವಿಷರ್ಸ್ ಆ್ಯಂಡ್ ಅವರ್ ಗೆಸ್ಟ್ಸು ಆ್ಯಂಡ್ ಅವರ್ ವಾಲಂಟಿಯರ್ ವರ್ಕರ್ಸ್ ಎಲ್ಲರೂ ಇಲ್ಲಿದ್ದಾರೆ. ಎಲ್ಲರಿಗೆ ಒಂದು ಹಾಯ್ ಹೇಳ್ಕೊಂತ ಹ್ಯಾಪಿಯಾಗಿ ಒಂದು ಅವ್ರಿಗೆ ವೆಲ್ಕಮ್ ಮಾಡ್ತಾ ಅವ್ರು ಕರೀತಾ ಇದ್ದೀನಿ. ಈ ನಮ್ಮ ಸೀನಿಯರ್ ಮಾಸ್ಟರ್ ಎಷ್ಟೋ ಸೇವೆಗಳು ಅಂದರೆ PSSL ಸ್ಟಾರ್ಟ್ ಆಗಿ 40 ವರ್ಷ ಆಯಿತು. ಆ 40 ವರ್ಷದಲ್ಲಿ ಕರ್ನಾಟಕ ಅಂದರೆ ನಮ್ಮ ಶ್ರೀನಿವಾಸ್ ಸರ್ಗೂ ಪಿರಮಿಡ್ ವ್ಯಾಲಿ ಪರವಾಗಲಿ PMC ಕನ್ನಡ ಪರವಾಗಲಿ ಇನ್ನೊಂದಾಗಲಿ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಅವರು ಸಪೋರ್ಟ್ನಿಂದ ಎಷ್ಟೋ ಕಾರ್ಯಕ್ರಮಗಳು ನಾವು ಮುಂದುವರ್ಸಕ್ಕೆ ಹೋಗ್ತಾ ಇದ್ದೀವಿ. ಸೊ ದಯವಿಟ್ಟು ಅವರು ಶ್ರೀನಿವಾಸ್ ಸರ್ಗೆ ನಾವು ಸ್ಟೇಜ್ ಮೇಲೆ ಬರೀತೀವಿ. ಅದರಿಂದ ಹಾಗೆ ನಾವು ಡೈರೆಕ್ಟರ್ಸ್ ಅಂದರೆ ಟೋಟಲ್ ಅವರು ಬ್ಯಾಕ್ ಸಪೋರ್ಟ್ನಿಂದ ಎಷ್ಟೊಂದು ಸಪೋರ್ಟ್ ಕೊಟ್ಟು ನಮ್ಮ ಟೆಕ್ನಿಕಲ್ ಟೀಮು ನಮ್ಮ PMC ಕನ್ನಡ ಸ್ಟುಡಿಯೋ ಟೀಮು ಎಷ್ಟೋ ಸಜೆಷನ್ಸ್ ಇನ್ಪುಟ್ಸ್ ಕೊಟ್ಟು ಅದ್ರ ಪ್ರಕಾರ ಯಾವ ಡೆವಲಪ್ಮೆಂಟ್ಸ್ ಆಗಲಿ ಎಷ್ಟೊಂದು ಡೆವಲಪ್ಮೆಂಟ್ಸಿಗೆ ನಾವು ಅವ್ರ ಸ್ವೀಕಾರ ಕೊಟ್ಟು ನಾವು ಮುಂದುವರೆ ಹೋಗ್ತಾ ಇದ್ವಿ. ಅದೇ ರೀತಿಯಲ್ಲಿ ತುಂಬ ಡೈರೆಕ್ಟರ್ಸ್ ಇದ್ದಾರೆ. ಈಗ ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್ ಗುಪ್ತಾ ಮತ್ತು ನಮ್ಮ ಸಾಗರ್ ಸಾರು. ಸೊ ಫ್ರಮ್ ಹೈದರಾಬಾದ್ ನಾವಕಂತು ಆನಂದು ತಾಡಿಪತಿ ಕೃಷ್ಣ ಆ್ಯಂಡ್ ವೆರಿ ವೆಲ್ ನೋನ್ ಅವರ್ ಅಯ್ಯಪ್ಪ. ಸೊ ಈ ಫ್ರಮ್ ಕರ್ನಾಟಕದಿಂದ ಡೈರೆಕ್ಟರ್ಸ್ ಆಗಿ ನಾವು ಇದನ್ನು ಪ್ರತಿ ಸಾರ್ ಸಜೆಷನ್ಸ್ನಿಂದ ನಾವು ಒಂದು ಡೈರೆಕ್ಟರ್ ಫಾರ್ಮ್ ಆಗಿ ಟೋಟಲಿ ಈ PMC ಕನ್ನಡ ಚಾನಲ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಓನ್ಲಿ ದ ಥಿಂಗ್ ಇದು ಬಂದ್ಬಿಟ್ಟು ಡೈರೆಕ್ಟರ್ಸ್ ಮಾಡ್ತಾರೆ, ಬಟ್ ವಿ ಆರ್ ಆಲ್ ವಾಲಂಟ್ರಿ ವರ್ಕಿಂಗೇ ಮಾಡ್ತಾ ಇದ್ದೀವಿ. ಈಗ ಎಷ್ಟೊಂದು ಅವ್ರ ಕೆಲಸ ನೋಡ್ಕೊಂತ ಅವ್ರನ್ನಿಂದ ನಾವು ಸಪೋರ್ಟ್ ತಗೊಂತ ಇದೆಲ್ಲ ನಾವು ನಮ್ಮ ಕರ್ನಾಟಕ ಪಿರಮಿಡ್ ಮಾಸ್ಟರ್ಸ್ನಿಂದ ಎಷ್ಟೋ ಕೋಆರ್ಡಿನೇಷನ್ನಿಂದ ನಾವು ಎಷ್ಟೋ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ಸಂತೋಷವಾಗಿ ಹಂಗೆ ನಡೆಸ್ಕೊಂಡು ಹೋಗ್ತಾ ಇನ್ನೂ ಮುಂದೆ ಹೆಜ್ಜೆ ಆಗ್ತೀವಿ ಅಂತ ಹೇಳ್ಕೊತ ನಮ್ಮ ಕೋಚ್ ಅಯ್ಯಪ್ಪ ಅಂದರೆ ಎಲ್ಲರಿಗೂ ಗೊತ್ತಿರೋರು. ಟೋಟಲ್ ಆಲ್ಮೋಸ್ಟ್ ಎಲ್ಲ ವರ್ಕ್ಶಾಪ್ಸಲ್ಲಿ ನೆಕ್ಸ್ಟ್ ಎಲ್ಲ ಝೂಮ್ ಸೆಷನ್ಸ್ ಆಗಲಿ ಎವ್ರಿ ನಾಲೆಡ್ಜ್ ಸೆಷನ್ಸ್ ಆಗಲಿ ಎಲ್ಲ ಶೇರ್ ಮಾಡ್ಕೊಳ್ಳೋಂಥ ಅಯ್ಯಪ್ಪ ಪಿಂಡಿ ಅಂತ ಎಲ್ಲರಿಗೂ ಮೆಡಿಟೇಷನ್ ಕೋಚ್ ಅಂತ ಒಂದು ಟ್ಯಾಗ್ಲೈನ್
ಇಟ್ಕೊಂಡು ಬರ್ತಾ ಇದ್ದಾರೆ. ಸೊ ಐ ವೆಲ್ಕಮ್ ಅಯ್ಯಪ್ಪ ಟು ಕಮ್ ಹಿಯರ್. ಸೊ ಆಗಿನಿಂದ ಸೊ ಆಗಿನಿಂದ ನೆಕ್ಸ್ಟ್ ನಮ್ಮ ಡೈರೆಕ್ಟರ್ಸ್ ಇದ್ದಾರೆ, ಅವರು ಬರ್ತಾ ಇದ್ದಾರೆ. ಸೊ ಕೆಲವು ಕಾರಣಕ್ಕೋಸ್ಕರ ಅವರು ಬಂದಿಲ್ಲ. ಅವರು ಎಲ್ಲಿ ಲೈವ್ ನೋಡ್ತಾ ನಮ್ಮಲ್ಲಿ ಇದನ್ನು ವೆಲ್ಕಮ್ ಮಾಡ್ತಾರೆ ಅನ್ಕೊಂತ ಇದ್ವಿ. ಸೊ ನೆಕ್ಸ್ಟ್ ಸ್ಟೇಜ್ನಿಂದ ನಾವು ಬರಬೇಕಾದ್ರೆ ಇದು ಯೂಟ್ಯೂಬ್ ಚಾನಲ್ನಿಂದ ನಾವು ಎಷ್ಟೋ ಜನರಿಗೆ ರೀಚ್ ಆಗಬೇಕು, ಎಷ್ಟೋ ನಾವು ವಿಡಿಯೋಸ್ ತೆಗಿತೀವಿ, ಶೂಟಿಂಗ್ಸ್ ಮಾಡ್ತೀವಿ, ಮೆಡಿಟೇಷನ್ ಹೇಳ್ಕೊಡ್ತೀವಿ, ಅದರಿಂದ ಸೆಷನ್ಸ್ ಆಗ್ತಾರೆ, ಎಲ್ಲ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತೀವಿ. ಬಟ್ ಇದರಿಂದ ಪಬ್ಲಿಕ್ ಹೆಂಗೆ ರೀಚ್ ಆಗಬೇಕು, ಆ ರೀಚ್ ಆಗೋ ಪ್ಲಾಟ್ಫಾರ್ಮ್ಸ್ ಏನು, ಇದೆಲ್ಲ ಪ್ಲಾಟ್ಫಾರ್ಮ್ಸ್ ಈ ರೀಚ್ ಆಗೋದ್ರಿಂದ ಅಲ್ಲ ಅಂತ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ನಿಂದ ನಾವು ಎಷ್ಟೋ ಜನಕ್ಕೆ ನಾವು ಪಬ್ಲಿಕ್ ರೀಚ್ ಆಗಬೇಕು. ಆ ಡಿಜಿಟಲ್ ಪ್ಲಾಟ್ಫಾರ್ಮ್ ಇಲ್ದಿದ್ರೆ ಈಗ ಏನೂ ಇಲ್ಲ. ಮುಂಚೆ ಆದರೆ ನಾವು ಒಂದು 20 years ಮುಂಚೆ ಮನೆ ಹೋಗಿ ಎಲ್ಲರಿಗೂ ಗೊತ್ತು, ಇಲ್ಲಿ ಇರೋರು ಸೀನಿಯರ್ ಮಾಸ್ಟರ್ಸ್ ಎಲ್ಲ ಇದ್ದಾರೆ, ಎಲ್ಲ 20 years ಬ್ಯಾಕ್ ನಾವು ಮನೆ ಹೋಗಿ ಒಂದು ಗಾಡಿ ಇದ್ರು, ಸೈಕಲ್ ಇದ್ರು, ಏನಿದ್ರು ಪಾಂಪ್ಲೆಟ್ಸ್ ತಗೊಂಡು, ಬುಕ್ಸ್ ತಗೊಂಡು ಎಲ್ಲ ಹೋಗಿ ಇದು ಮಾಡ್ತಾ ಇದ್ರು. ಈಗ ಬದಲಾವಣೆ ಆಗಿದೆ, ಒಂದೊಂದು ವರ್ಷ ಒಂದೊಂದು ಬದಲಾವಣೆ ಆಗ್ತಾ ಇದೆ. ಟೆಕ್ನಾಲಜಿ ಇಸ್ ಕಮಿಂಗ್ ವೆರಿ ಫಾಸ್ಟ್ ಅಷ್ಟು ನಾವು ಅಪ್ಡೇಟ್ ಆಗ್ತಾ ಇರಬೇಕು. ಹಂಗೆ ಅಪ್ಡೇಟ್ ಆಗ್ತಾ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿ ಕ್ರಿಯೇಟ್ ಆಗಿದೆ. ಸೊ ಈ ಟೀಮ್ PMC ಕನ್ನಡ ಚಾನೆಲ್ಗಾಗಲಿ, ಒಂದು ಕರ್ನಾಟಕ PSSMಗಾಗಲಿ, ಎಷ್ಟೋ ಚಾನೆಲ್ಸ್ಗೆ, ಎಷ್ಟೋ ಪ್ಲಾಟ್ಫಾರ್ಮ್ಸ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ತುಂಬ ಅವಶ್ಯಕತೆ ಇದೆ. ಆ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಇಲ್ಲ ಅಂದರೆ ರೀಚ್ ಆಗೋದು. ಯಾಕಂದರೆ ಎಲ್ಲ ಕೈಯಲ್ಲಿ ಸ್ಮಾರ್ಟ್ಫೋನ್ಸ್ ಇದೆ. ಆ ಸ್ಮಾರ್ಟ್ಫೋನ್ಸಿಂದ ಎಲ್ಲ ನೋಡ್ಬೋದು, ಎಲ್ಲಿ ಏನು ಸೆಷನ್ಸ್ ನಡೆದ್ರು, ಏನು ವಿಸ್ಡಮ್ ಶೇರಿಂಗ್ಸ್ ನಡೆದಿದ್ರು, ಯಾವ ರೀತಿಯಲ್ಲಿ ಯಾರು ಮೆಡಿಟೇಷನ್ ಹೇಳ್ಕೊಡ್ತಾ ಇದ್ದಾರೆ, ಅದು ಹೆಂಗೆ ಅವರು ಮೆಡಿಟೇಷನ್ ಮಾಡ್ಕೊತಾ ಇದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಏನು ಬರ್ತಾ ಇದೆ, ಇದೆಲ್ಲ ಒಂದು ಸ್ಮಾರ್ಟ್ಫೋನಲ್ಲಿ ಡಿಜಿಟಲ್ ಮೂಲಕ ಎಲ್ಲ ಗೊತ್ತಾಗ್ತದೆ. ವಿತಿನ್ ಸೆಕೆಂಡ್ಸ್ ವಿ ಆರ್ ರೀಚಿಂಗ್ ಎವ್ರಿ ಪಾರ್ಟ್ ಆಫ್ ದಿ ಪರ್ಟಿಕ್ಯುಲರ್ ಮೂಮೆಂಟ್ಸ್ನೆಲ್ಲ ನಾವು ಕ್ಯಾಪ್ಚರ್ ಮಾಡ್ಕೊಂಡು ಇದು ಮಾಡ್ಕೊಬೋದು. ಸೊ ಇದಕ್ಕೆಲ್ಲ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಹೆಡ್ ನಮ್ಮ ಸುರೇಶ್ ಕಲ್ಬುರ್ಗಿ ಸರ್ ಇದ್ದಾರೆ. ಸೊ ಈಸ್ ಹ್ಯಾವಿಂಗ್ ಅವರ್ ಗ್ರೇಟ್ ಅಸೆಟ್ ಅಂತ ಅನ್ಬೋದು PMC ಕನ್ನಡ ಚಾನಲ್ಗೆ. ಸೊ ಸುರೇಶ್ ಕಲ್ಬುರ್ಗಿ ಸರ್ ಈಸ್ ಲೀಡಿಂಗ್ ಅವರ್ ಡಿಜಿಟಲ್ ಮಾರ್ಕೆಟಿಂಗ್ ಹೆಡ್. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊತಾ ಇದ್ದೀವಿ ಸರ್. ಸೊ ಹಾಗಾಗಿ ಈಗ ನಮ್ಮ ಡೈರೆಕ್ಟರ್ಸ್ ಆಗಲಿ, ಡಿಜಿಟಲ್ ಮಾರ್ಕೆಟಿಂಗ್ ಹೆಡ್ ಆಗಲಿ, ಈಗ ಇಷ್ಟೊಂದು ಟೀಮ್ ನಡೆಸಬೇಕಾದ್ರೆ ಒಂದು ಫ್ಯಾಮಿಲಿ, ಒಂದು ಯೂನಿಟ್, ಒಂದು ಸಂಸ್ಥೆಯಲ್ಲಿ, ಆರ್ಗನೈಸೇಷನ್ ಅಲ್ಲಿ ಒಂದು ಟೀಮ್ ಕರೆಕ್ಟಾಗಿ ವರ್ಕ್ ಮಾಡಬೇಕು. ಅವ್ರಿಗೆ ಯಾವ ಥರ ಗೈಡ್ಲೈನ್ಸ್ ಕೊಡಬೇಕು, ಅವ್ರನ್ನ ಯಾವ ರೀತಿಯಲ್ಲಿ ಅಂದರೆ ಫ್ಯಾಮಿಲಿಗಿಂತ ಫ್ರೆಂಡ್ಸ್ಗಿಂತ ತುಂಬ ಜಾಸ್ತಿ ಅವರು ಹತ್ತಿರವಾಗಿ ನೋಡ್ಕೊತಾ ಇದ್ದಾರೆ. ಪಾಸ್ಟ್ ಫ್ರಮ್ 1 year ರಾಮ್ ಈಸ್ ಹ್ಯಾಂಡ್ಲಿಂಗ್ ಅವರ್ ಟೆಕ್ನಿಕಲ್ ಟೀಮು. ಅವರಿಂದ ನಮ್ಮ ಟೆಕ್ನಿಕಲ್ ಹೆಡ್ ಆಗಿ ಪರವಾಗಿ ಇದು ಯಾವ ಟೀಮ್ ಇದ್ರು ಏನು ಕೋಆರ್ಡಿನೇಷನ್ ಮಾಡಬೇಕಾದ್ರೂ ನಮ್ಮ ಟೀಮ್ ಇಷ್ಟು ಹ್ಯಾಪಿಯಾಗಿ ವರ್ಕ್ ಮಾಡ್ತಾ ಇದೀವಿ ಅಂದರೆ ಓನ್ಲಿ ಬಿಕಾಸ್ ಆಫ್ ರಾಮ್. ಸೊ ಐ ವೆಲ್ಕಮ್ ರಾಮ್ ಅಂಡ್ ಆಲ್ ಅವರ್ ಟೀಮ್ ಮೆಂಬರ್ಸ್ ಆರ್ ಡೂಯಿಂಗ್ ದೇರ್ ವರ್ಕ್. ಅವ್ರು ನಮ್ಮ ಟೀಮ್ ವಿರೂಪಾಕ್ಷ ಆಗಲಿ, ನಮ್ಮ ಲೋಹಿತ್, ಮೋಹನ್, ಮನೋಜ್, ತರುಣ್, ಉಪೇಂದ್ರ ಆ್ಯಂಡ್ ನ್ಯೂಲಿ ವೆಲ್ಕಮ್ ಇದು ಮಾಡಿದ್ದು ನಮ್ಮ ವಿಜಯ್ ಫ್ರಮ್ ಡಿಜಿಟಲ್ ಮಾರ್ಕೆಟಿಂಗ್ ಟೀಮು. ಆ್ಯಂಡ್ ಬ್ಯಾಕ್ ಎಂಡ್ ಅಲ್ಲಿ ಸೋರ್ಸ್ ಟೋಟಲ್ ಪ್ರೋಗ್ರಾಮಿಂಗ್ಸ್ ಕೋಆರ್ಡಿನೇಷನ್ ಫ್ರಮ್ ಟಿಲ್ ಡೇ 1 ಬಿಂದು ಮೇಡಮು, ಸಿಂಧು ಮೇಡಮು. ಆ್ಯಕ್ಚುಲಿ ಇವ್ರ ಕೋಆರ್ಡಿನೇಷನ್ನಿಂದ ತುಂಬ ಚೆನ್ನಾಗಿ ಎಲ್ಲಿರೋರು ನನಗೆ ಗೊತ್ತಿರೋ ಪ್ರಕಾರ ಪ್ರಪಂಚದಲ್ಲಿ ಯಾರು ಕೋಆರ್ಡಿನೇಟ್ ಮಾಡಬೇಕು, ಓನ್ಲಿ ಬಿಂದು ಆ್ಯಂಡ್ ಸಿಂಧು ವಿಲ್ ಬಿ ಕೋಆರ್ಡಿನೇಟಿಂಗ್ ವೆರಿ ಈಸಿಲಿ. So they are the people only coordinating masters and getting the sessions from this thing. And ಇದೆಲ್ಲ ನೋಡ್ಕೊಳ್ಳೋಕ್ಕೆ, ಇದೆಲ್ಲ ಒಂದು ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ, ಇದೆಲ್ಲ ಒಂದು ಡಾಕ್ಯುಮೆಂಟೇಷನ್ ಮಾಡೋಕ್ಕೆ, ಇದೆಲ್ಲ ಒಂದು ರೀತಿಯಲ್ಲಿ ಒಬ್ಬರು ಇರಲೇಬೇಕು. ಅದು ಒಂದು ಡೈನಮಿಕ್ ಪರ್ಸನ್ ಇರಲೇಬೇಕು. ಈ ಡೈನಮಿಸಮು ಎಲ್ಲ ನಮ್ಮ ಕೃಷ್ಣ ಚೈತನ್ಯ ನಿತ್ಯ. So these people, Dr. Chaitanya is coming, sir. Is on the way. And ಕೃಷ್ಣ ಬಂದ ಮೇಲೆ ನಮಗೆ ಟೋಟಲ್ ಡಾಕ್ಯುಮೆಂಟೇಶನ್ ಹೆಂಗಾಯ್ತಂದ್ರೆ, ಹೆಂಗೆ ಆರ್ಗನೈಸ್ ಆಯ್ತಂದ್ರೆ, ಈಗ ಏನೇನು ವಿಡಿಯೋಸ್ ಇವಾಗ ಡೇಟಾ ಎಲ್ಲೆಲ್ಲಿಂದೋ ಬರುತ್ತೆ ಡೇಟಾ. ಆ ಡೇಟಾದೆಲ್ಲ ಒಂದು ಆರ್ಗನೈಸ್ ಮಾಡಿ
ಅದನ್ನು ಒಂದು ರೀತಿಯಲ್ಲಿ ಒಂದು ಎಕ್ಸೆಲ್ ಶೀಟ್ ಮಾಡಿ ಒಂದು ಡಾಕ್ಯುಮೆಂಟೇಷನ್ ಮಾಡಿ ಅದು ಯಾವ ರೀತಿಯಲ್ಲಿ ಯಾರ್ಯಾರಿಗೆ ಏನೇನು ಒಪ್ಪಿಸಬೇಕು, ಯಾರ್ಯಾರಿಗೆ ಅಲಾಟ್ ಮಾಡಬೇಕು ವರ್ಕು, ಸ್ಟೇಟಸಲ್ಲಿ ಯಾವ ಸ್ಟೇಟಸಲ್ಲಿ ಹೋಗಬೇಕು, ಯಾವ ರೀತಿಯಲ್ಲಿ ಅದು ಬರಬೇಕು, ಅದು ಹೆಂಗೆ ಪ್ರೈವೇಟ್ ಆಗಿ ಪಬ್ಲಿಷ್ ಮಾಡಬೇಕು ಅಂತ ಇದೆಲ್ಲ ಟೋಟಲಿ ಕೃಷ್ಣ ಚೈತನ್ಯ ಇಸ್ ಹ್ಯಾಂಡ್ಲಿಂಗ್ ಎವ್ರಿಥಿಂಗ್. ಆ್ಯಂಡ್ ಹೀ ಈಸ್ ಆಲ್ಸೋ IT ಬ್ಯಾಕ್ಗ್ರೌಂಡ್, ಬಟ್ ವಾಲಂಟ್ರಿಯಾಗಿ ಸರ್ವಿಸ್ ಮಾಡ್ತಾ ಇದ್ದಾರೆ. ತುಂಬ ಎಷ್ಟೋ ಎಫರ್ಟ್ ಮಾಡಿ ಇದೆಲ್ಲ ಒಂದು ರೀತಿಗೆ ಬರಬೇಕಾದ್ರೆ 25,000 ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ ಮೇನ್ ಕಾರಣ ಅಂತ ಹೇಳ್ಬೋದು ನಾನು, ಕೃಷ್ಣ ಚೈತನ್ಯ ಅದೊಂದು. ಸೊ ಅದರಿಂದ ನಾವು ಕೃಷ್ಣ ಚೈತನ್ಯ ಬಂದರೆ ನಾವು ವೆಲ್ಕಮ್ ಮಾಡ್ತೀವಿ. ಈಸ್ ಆನ್ ವಿಲ್ ಬಿ ಕಮಿಂಗ್ ಶಾರ್ಟ್ಲಿ. ಆ್ಯಂಡ್ ಇಷ್ಟು ಸಪೋರ್ಟ್ ಇವಾಗ ಸಾರಿಗಾಗಿ ಎಲ್ಲರಿಗೂ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಯಾರೂ ಇರಲ್ಲ. ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಏನೂ ಯಾರು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಎಲ್ಲರಿಗೆ ಫ್ಯಾಮಿಲಿ ಸಪೋರ್ಟು ಬೇಷಕ್ಕಾಗಿ 100% to 200% ವಿ ಕ್ಯಾನ್ ಸೇ ನಾವು ಆಲ್ಮೋಸ್ಟ್ ನಾವು ಹೆಂಗೆ ಹೇಳ್ಬೇಕಂದ್ರೆ ನಮ್ಮ ಸಪೋರ್ಟಲ್ಲಿ ನಾವು ಮಾಡ್ತಾ ಇದ್ದೀವಿ. ಆ ಸಪೋರ್ಟ್ ಇಲ್ಲದಿದ್ರೆ ನಾವು ಇಷ್ಟೊಂದು ನಾವು ಸ್ವಲ್ಪ ರಿಸಲ್ಟ್ ಕರ್ಕೊಂಡು ಬರೋದು ಆಗಲ್ಲ. ಸೊ ಫ್ಯಾಮಿಲಿ ಸಪೋರ್ಟ್ ಮೇನ್. ಸೊ ಈ ಸಂದರ್ಭದಲ್ಲಿ ಈ ಸೆಲೆಬ್ರೇಷನ್ 25,000 ಸಬ್ಸ್ಕ್ರೈಬರ್ಸ್ ಇನ್ನು ಮುಂದೆ ಇನ್ನೊಂದು ಮೋಸ್ಟ್ಲಿ ವಿತಿನ್ ಎ ಮಂತ್ ಆರ್ 2 months ವಿಲ್ ಬಿ ಹ್ಯಾವಿಂಗ್ ಎ 50,000 ಸಬ್ಸ್ಕ್ರೈಬರ್ಸ್ ಅಂಡ್ ವಿಲ್ ಬಿ ಹ್ಯಾವಿಂಗ್ ಎ ಗೋಲ್ಡನ್ ಫಂಕ್ಷನ್ ಆಲ್ಸೋ, ಗೋಲ್ಡನ್ ಜೂಬ್ಲಿ ಫಂಕ್ಷನ್ ಆಲ್ಸೋ ವಿತಿನ್ ಶಾರ್ಟ್ಲಿ. ಸಿಲ್ವರ್ ಆಯಿತು, ಗೋಲ್ಡನ್ ಆಯಿತು, ಹಂಗೆ ಡೈಮಂಡ್ ಆಗುತ್ತೆ, ಪ್ಲಾಟಿನಮ್ ಆಗುತ್ತೆ, ಪ್ಲಾಟಿನಮ್ 2 ಆಗುತ್ತೆ, 3 ಆಗುತ್ತೆ, ಇಷ್ಟು ನಿನ್ಫಿಟಿ ಇದಕ್ಕೆ. ಸೊ ಇದು ನೆವರ್ ಎಂಡಿಂಗ್ ಪ್ರಾಸೆಸ್ಸು. ಈ ಸೆಲೆಬ್ರೇಷನ್ಸು ನೆವರ್ ಎಂಡಿಂಗ್ ಪ್ರಾಸೆಸ್ಸು. ಈ ಸೆಲೆಬ್ರೇಷನ್ನು ಹಂಗೆ ಓಡಿಸ್ತಾ ಹೋಗ್ತಾ ಇದ್ವಿ. ಸೊ ನೆಕ್ಸ್ಟು ಇನ್ನು ಮುಂದೆ ನಾವು ಈಗ ಒಂದು ಸ್ಟುಡಿಯೋ ಎಸ್ಟಾಬ್ಲಿಷ್ ಮಾಡಿ, ಒಂದು ಸೆಟ್ ಆಫ್ ಕ್ಯಾಮ್ರಾಸು, ಒಂದು ಸೆಟ್ ಆಫ್ ಟೆಕ್ನಿಕಲ್ ಟೀಮು, ಒಂದು ಸೆಟ್ ಆಫ್ ಟೆಕ್ನಿಕಲ್ ವರ್ಕ್ ಸ್ಟೇಷನ್ಸು ಇದೆಲ್ಲ ಎಸ್ಟಾಬ್ಲಿಷ್ಮೆಂಟ್ ಮಾಡೋಕ್ಕೆ ತುಂಬ ಮಾಸ್ಟರ್ಸು ಬ್ಯಾಕ್ ಎಂಡಿಂದ ಸಪೋರ್ಟ್ ಮಾಡಿದ್ದಾರೆ. ಆ ಬ್ಯಾಕ್ ಎಂಡಿಂದ ಸಪೋರ್ಟ್ ಆಗಿರೋದಕ್ಕೆ ನಾವು ಇಷ್ಟೊಂದು ಮಾಡೋಕ್ಕೆ ಸಾಧ್ಯ ಆಗಿದೆ. ಸೊ ಈ ಪ್ರಮಾದದಲ್ಲಿ ನಾವು ಮೂಲಕ ನೆಕ್ಸ್ಟು ಇನ್ನೊಂದು ಬರೋ 6 ತಿಂಗಳ ಬೇಕಾದರೂ ಆಗ್ಬೋದು, ಇನ್ನು 3 ತಿಂಗಳು, ಅದು ಎಷ್ಟು ಬೇಕಾದರೂ ಅಷ್ಟೇ. ಸ್ಯಾಟ್ಲೈಟ್ ವಿಲ್ ಗೋ ಆನ್ ಸ್ಯಾಟ್ಲೈಟ್, ನಾವು ವಿಲ್ ಗೋ ಆನ್ ಪರ್ಟಿಕ್ಯುಲರ್ಲಿ ಸ್ಯಾಟ್ಲೈಟ್. ಸೊ ಆ ಸ್ಯಾಟ್ಲೈಟಿಗೆ ಬಂದರೆ ಇನ್ನೂ ಅಷ್ಟು ನಮಗೆ ಜಾಸ್ತಿ ಸಪೋರ್ಟ್ ಕೊಡೋಕ್ಕೆ ವ್ಯೂಯರ್ಸ್ ಜಸ್ಟ್ ನಾವು ಏನು ಮಾಡೋಂಗಿಲ್ಲ. ಜಸ್ಟ್ ನಮ್ಮ ವೀಡಿಯೋಸ್ ವ್ಯೂ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಷ್ಟೇ. ಬೇರೆ ಇಲ್ಲಿ ಬರೋದು ಕಾಂಟ್ರಿಬ್ಯೂಟ್ ಮಾಡೋದು ಸರ್ವಿಸ್ ಅಂತಲ್ಲ. ಜಸ್ಟ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಸಾಕು. ಅದಕ್ಕಷ್ಟು ಅದೇ ಆಂಜನೇಯ ಸ್ವಾಮಿ ಬಾಲಕಲ್ಲ ಹೋಗ್ತಾ ಇರುತ್ತೆ. ಸೊ ವೆರಿ ಗುಡ್. ಅದರಿಂದ ಇದು ನಮ್ಮ PMC ಚಾನಲ್ ಅಂದರೆ ಸ್ಪಿರಿಚುವಾಲಿಟಿ. ದಟ್ ಸ್ಪಿರಿಚುವಾಲಿಟಿ ಓನ್ಲಿ ದ ಥಿಂಗ್ ವಿಲ್ ಗಿವ್ ದ ಹ್ಯಾಪಿನೆಸ್ ಟು ದಿ ಬಾಡಿ. ಅಂದರೆ ಈ ಜನ್ಮ ಹ್ಯೂಮನ್ ಬೀಯಿಂಗ್ ಓನ್ಲಿ ದ ಹ್ಯಾಪಿನೆಸ್ ವಿಲ್ ಬಿ ದ ಓನ್ಲಿ ಸ್ಪಿರಿಚುವಾಲಿಟಿ. ಅಂದರೆ ನಾವು ಆಧ್ಯಾತ್ಮಿಕವಾಗಿ ಹ್ಯಾಪಿಯಾಗಿ ನಮ್ಮ ಧರ್ಮದಲ್ಲಿ, ನಮ್ಮ ನಿಜಾಯಿತಿದಲ್ಲಿ ಹೆಂಗೆ ಹೋಗ್ತಾ ಇದೀವೋ ಆ ಧ್ಯಾನ ಹೇಳ್ಕೊಡ್ತಾ ಇದ್ವಿ, ಅದರಲ್ಲಿ ನಾವು ಹೋಗ್ತಾ ಇದ್ವಿ. ಸೊ ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಒಂದು ಆರ್ಗನೈಸೇಷನ್ ಇದೆಲ್ಲ ಅಂದರೆ ಒಂದು ಅಡ್ಮಿನಿಸ್ಟ್ರೇಟರಲ್ಲಿ ನಾವು ಎಲ್ಲ ಇರ್ತೀವಿ. ನಾವು ಡೈರೆಕ್ಟರ್ ಆಗಿ ನಾವು ಫಾಲೋಅಪ್ ಮಾಡ್ತಾ ಇರ್ತೀವಿ. ನಾವು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಯಾವುದೋ ಒಂದು ರೀತಿಯಲ್ಲಿ ಟೋಟಲಿ ಯಾವ ಸಿಸ್ಟಮಲ್ಲಿ ಏನು ಹೋಗಬೇಕು ಅದೆಲ್ಲ ಹೈಯರ್ ಲೆವೆಲಲ್ಲಿ ನಾವು ಆರ್ಗನೈಸ್ ಮಾಡ್ತಾರೆ. ಬಟ್ ಇಲ್ಲಿ ಅಡ್ಮಿನಿಸ್ಟ್ರೇಷನು ಹುಡುಗನ ನೋಡ್ಕೊಳ್ಳೋದು, ಟೀಮನ್ನು ನೋಡ್ಕೊಳ್ಳೋದು, ಅವ್ರದ್ದೆಲ್ಲ ಯುಟಿಲಿಟೀಸ್ ಎಲ್ಲ ನೋಡ್ಕೊಳ್ಳೋದು ವಿರೂಪಾಕ್ಷಿ. ಸೊ ಫ್ರಮ್ ವಿರೂಪಾಕ್ಷಿ ಡೇ 1 ನಮಗೆ ಟೋಟಲ್ ಅಡ್ಮಿನಿಸ್ಟ್ರೇಷನ್ ನೋಡ್ಕೊತಾರೆ ಎಷ್ಟು ತನಕ. ಸೊ ಇದೇ ಅಡ್ಮಿನಿಸ್ಟ್ರೇಷನ್ ವಿರೂಪಾಕ್ಷಿ ಅಂದರೆ ನಮ್ಮ PMC ಕನ್ನಡ ಅಡ್ಮಿನಿಸ್ಟ್ರೇಷನ್ ಹೆಂಗೆ ನಡೀತಾ ಇದೆ ಅಂದರೆ ಎಲ್ಲರಿಗೂ ವಿರೂಪಾಕ್ಷಿ ಅಂತಲೇ ಗೊತ್ತಿರ್ತಾ ಇದೆ. ಸೊ ಆ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು ಸರ್. ಥ್ಯಾಂಕ್ ಯು. ಸೊ ಅದರಿಂದ ಸೊ ದಿಸ್ ಈಸ್ ಅವರ್ ಡೈರೆಕ್ಟರಲ್ ಟೀಮ್ ಆ್ಯಂಡ್ ಅವರ್ ಟೆಕ್ನಿಕಲ್ ಟೀಮ್. ಸೊ ಈಗ ಎಲ್ಲರ ಪರವಾಗಿ ಪಿರಮಿಡ್ ಕರ್ನಾಟಕ ಇಡೀ ಕರ್ನಾಟಕ ಮಾಸ್ಟರ್ಸ್ಗಾಗಲಿ 25,000 ಜಸ್ಟ್ ಸ್ಟೆಪ್ಪಿಂಗ್ ಒಂದೇ ಒಂದು ಸ್ಟೆಪ್ ಅಜ್ಜಿ ಹಾಕಿ ಬಂದಿದ್ದೀವಿ. ಇದೇ ಅಜ್ಜು ಇನ್ನು ಮುಂದೆ ಎಷ್ಟೋ 1,000 1 ಲಕ್ಷ ಅಜ್ಜು ನಾವು ಮುಂದೆ ಹೋಗಬೇಕು ಅಂತ ನಾವು ಅಂದ್ಕೊತಾ ಇದ್ವಿ. ಮಾಸ್ಟರ್ಸ್ ಎಲ್ಲರೂ ಸ್ವಲ್ಪ ಹೊತ್ತು ಈಗ ಮೆಡಿಟೇಷನ್ ಮಾಡೋಣ. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಮೊಬೈಲ್ಸನ್ನು ಸೈಲೆಂಟ್ ಆಗಿ ಇಟ್ಕೊಳ್ಳಿ ಅಥವಾ ಸ್ವಿಚ್ ಆಫ್ ಮಾಡಿ. ಸೊ ಪ್ಲೀಸ್ ಕೀಪ್ ಯುವರ್ ಆಲ್ ಮೊಬೈಲ್ಸ್ ಇನ್ ಸೈಲೆಂಟ್ ಮೋಡ್. ಎಲ್ಲರೂ ತಾವಿದ್ದಲ್ಲೇ ಕುಳಿತುಕೊಂಡು ನಿಮ್ಮ 2 ಕೈಯನ್ನು ಜೋಡಿಸಿ, ನಿಮ್ಮ 2 ಕಾಲುಗಳನ್ನು ಕ್ರಾಸ್ ಮಾಡಿಕೊಂಡು
ನಿಮ್ಮ ಉಸಿರನ್ನೇ ಗಮನಿಸ್ತಾ ಹೋಗಿ. ಹಾಯಾಗಿ ಕುಳಿತುಕೊಳ್ಳಿ. ಯಾವುದೇ ತೊಂದರೆ ಬೇಡ. ಇದ್ದ ಸ್ಥಿತಿಯಲ್ಲೇ ನೀವಿರಿ. ಯಾವುದೇ ಆಲೋಚನೆ ಬೇಡ. ನಿಮ್ಮ ಸಹಜವಾದ ಸ್ವಾಭಾವಿಕವಾದ ಉಸಿರನ್ನೇ ಗಮನಿಸ್ತಾ ಹೋಗಿ. ಎಲ್ಲವನ್ನೂ ಮರೆತುಬಿಡಿ. ನಿಮ್ಮ ಜೊತೆಗೆ ನೀವಿರಿ. ನೀವು ಎಂದರೆ ನಿಮ್ಮ ಉಸಿರು. ಜಸ್ಟ್ ಬಿ ವಿತ್ ಯುವರ್ ಬ್ರೆತ್ ಮಾಸ್ಟರ್ಸ್. ನಿಮ್ಮೊಳಗಡೆ ನೀವು ಪ್ರಯಾಣ ಮಾಡಿ. ನಿಮ್ಮ ಉಸಿರಿನ ಮೂಲಕ ಧ್ಯಾನವೆಂದರೆ ಉಸಿರಾಟದ ಮೇಲೆ ಗಮನ. ನಿಮ್ಮ ಜೊತೆಗೆ ಸಂಪೂರ್ಣವಾಗಿ ಇರುವುದೇ ಧ್ಯಾನದ ಒಂದು ಸ್ಥಿತಿ. ಧ್ಯಾನವೆನ್ನುವುದು ಸ್ತೋತ್ರವಲ್ಲ. ಧ್ಯಾನವೆನ್ನುವುದು ಉಸಿರಾಟದ ಮೇಲೆ ಗಮನ. ಸ್ವಾಭಾವಿಕವಾದ ಸರಳವಾದ ಪ್ರಕೃತಿ ಸಹಜವಾದ ಉಸಿರನ್ನೇ ಗಮನಿಸ್ತಾ ಹೋಗಿ. ಕೇವಲ ಉಸಿರು. ಹಾಯಾಗಿ ಶ್ವಾಸದ ಮೇಲೆ ಗಮನ. ಕೆಲವು ಕ್ಷಣಗಳ ಕಾಲ ನಿಮ್ಮ ಜೊತೆಗೆ ನೀವು ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಏನಯ್ಯ ಮುಕ್ತಿ ಎಂದರೆ ನಾವು ದೇಹ ಪದಾರ್ಥವಲ್ಲ, ಆತ್ಮ ಪದಾರ್ಥ ಎಂದು ತಿಳಿದುಕೊಳ್ಳುವುದೇ ಅನುಭವಪೂರ್ವಕವಾಗಿ. ಅದೇ ಜ್ಞಾನ. ಈ ಜ್ಞಾನದಿಂದಲೇ ಮುಕ್ತಿ. ಸಮಯ ಸಿಕ್ಕಾಗಲೆಲ್ಲ ಧ್ಯಾನ ಮಾಡಲೇಬೇಕು. ಧ್ಯಾನವೆಷ್ಟು ಮುಖ್ಯವೋ ಧ್ಯಾನ ಪ್ರಚಾರವು ಅಷ್ಟೇ ಮುಖ್ಯ. ನಮ್ಮ ಇರುವ ಜ್ಞಾನವನ್ನು ಹಂಚಬೇಕು. ಎಷ್ಟು ಹಂಚುತ್ತೇವೋ ಅಷ್ಟು ಜಾಸ್ತಿ ಆಗುತ್ತಾ ಹೋಗುತ್ತೆ. ನಾವು ಏನು ದಾನ ಮಾಡಬೇಕು ಅಂದರೆ ಈ ಧ್ಯಾನವೇ. ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತಾರೆ. ಹಿಂಸೆಯಿಂದ ಅಹಿಂಸದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಅಂಧಕಾರದಿಂದ ಬೆಳಕಿನ ಕಡೆಗೆ ಈ ಧ್ಯಾನ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಧ್ಯಾನವೆಂದರೆ ಉಸಿರಾಟದ ಮೇಲೆ ಜಸ್ಟ್ ಬಿ ವಿತ್ ಯುವರ್ ಬ್ರೆತ್.
ನಮ್ಮ ವಾಸ್ತವಕ್ಕೆ ನಾವೇ ಸೃಷ್ಟಿಕರ್ತರು ಎಂದು ತಿಳಿದುಕೊಳ್ಳುವುದೇ ಜ್ಞಾನ. ಆ ಜ್ಞಾನ ನಮಗೆ ಧ್ಯಾನದಿಂದ ಬರುತ್ತೆ. ಇನ್ನು ಕೇವಲ 5 ನಿಮಿಷ ಮಾತ್ರ ನಿಮ್ಮ ಉಸಿರಿನ ಜೊತೆಗೆ ನೀಡಿ. ಈ ಧ್ಯಾನ ಎಲ್ಲಾದರೂ ಮಾಡಬಹುದು, ಆದರೆ ಪಿರಮಿಡ್ ಕೆಳಗಡೆ ಧ್ಯಾನ ಮಾಡಿದರೆ ಹೆಚ್ಚು ಹೆಚ್ಚು ವಿಶ್ವಶಕ್ತಿಯನ್ನು ನಾವು ಪಡೆದುಕೊಳ್ಳಬಹುದು. ಪಿರಮಿಡ್ ಎನ್ನುವುದು ಒಂದು ಕಾಸ್ಮಿಕ್ ಎನರ್ಜಿ, ಆ ವಿಶ್ವಶಕ್ತಿಯ ಒಂದು ರಿಸರ್ವಾಯರ್ ಅಂತ ಹೇಳಬಹುದು. ಸೊ ಧ್ಯಾನಕ್ಕೆ ಪಿರಮಿಡ್ ಶಕ್ತಿ, ಪಿರಮಿಡ್ಗಳು ಬಹಳಷ್ಟು ಸಹಾಯಕಾರಿಯಾಗಿವೆ. ಪ್ರತಿದಿನ ಧ್ಯಾನ ಮಾಡಲೇಬೇಕು. ಇದು ಕೇವಲ 2 ನಿಮಿಷ. ನಿಮ್ಮ ಶ್ವಾಸದ ಜೊತೆಗೆ ನೀವು ಲಾಸ್ಟ್ 2 ಮಿನಿಟ್ಸ್
ಎಲ್ಲರೂ ನಿಮ್ಮ ಎರಡೂ ಕೈ ತಗೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ನಿಮ್ಮ ಎರಡೂ ಕೈ ತೆಗೆದು ಕಣ್ಣು ಸ್ಲೋ ಆಗಿ ಓಪನ್ ಮಾಡಿ. TMC ಕನ್ನಡ ಚಾನಲ್ ಸ್ಟಾರ್ಟ್ ಆಗಿ 1 ವರ್ಷ ಮೇಲೆ ಆಯಿತು. ಈ TMC ಮೆಡಿಟೇಷನ್ ಚಾನಲ್ ಸ್ಟಾರ್ಟ್ ಆದಾಗಿಂದ ಇವತ್ತಿನವರೆಗೂ ನನ್ನ ಲೈಫಲ್ಲಿ ಎಷ್ಟೋ ಬದಲಾವಣೆಗಳಾಗಿದೆ ಅಂತ ಹೇಳ್ಬೋದು. ನಾನು ಧ್ಯಾನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 18 ವರ್ಷ ಆದ್ರೂ ಧ್ಯಾನ ಪ್ರಚಾರ ಮಾಡ್ತಾ ಇದ್ದೆ. ಬಹಳಷ್ಟು ಸಲ ನಾನು ನೋಡ್ತಾ ಇದ್ದರೆ ಅಂದರೆ ಮಾಸ್ಟರ್ಸ್ ಎಲ್ಲ ಬಹಳಷ್ಟು ಬದ್ರೀಸರ ಹತ್ರ ಕ್ಲೋಸ್ ಆಗಿರ್ತಾರೆ, ಎಷ್ಟೊಂದು ಅವ್ರ ಹತ್ರ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ, ಎಷ್ಟೋ ಅವ್ರ ಹತ್ರ ಸಮಾಚಾರ ಡೈರೆಕ್ಟಾಗಿ ತಗೊಳ್ತಾ ಇರ್ತಾರೆ. ಅಂತ ಒಂದು ಅವಕಾಶ ನನಗೆ ಯಾವಾಗ ಬರುತ್ತೆ ನಾನು ಅನ್ಕೊತಾ ಇದ್ದೆ. ಪ್ರಚಾರ ಮಾಡ್ತಾ ಇದ್ದೀವಿ, ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀವಿ. ಬಟ್ ಈ PMC ಕನ್ನಡ ಸ್ಟಾರ್ಟ್ ಆದಾಗಿಂದ ಇಲ್ಲಿ ಕೆಲಸ ಯಾವಾಗ ನಾನು ಇಲ್ಲಿ ಶುರು ಮಾಡಿದ್ನೋ, ಸೊ ಅವಾಗಿಂದ ಅವ್ರ ಹತ್ರ ನಾವು ಜಾಸ್ತಿಯಾಗಿ ಕಮ್ಯುನಿಕೇಷನ್ ಅಂತ ಸ್ಟಾರ್ಟ್ ಆಯಿತು. ಸೊ ಒನ್ ಆಫ್ ದ ಡೈರೆಕ್ಟರ್ಸ್ ಸಾಗರ್ ಸರ್ ಅವರು ಬರ್ತಾ ಇದ್ದಾರೆ. ಕೃಪಾ ಸಾಗರ್, ಮ್ಯಾನೇಜಿಂಗ್ ಟ್ರಸ್ಟಿ, ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಬ್ಯಾಂಗ್ಳೂರು. ಇಲ್ಲಿಂದ ಒಂದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಈಸ್ TMC ಕನ್ನಡ ಚಾನಲ್ ಡೈರೆಕ್ಟರ್ ಆಗಿ ಇವರು ಒಬ್ಬರಾಗಿದ್ದಾರೆ. ಸೊ ಡಿಜಿಟಲ್ ಆಗಿ TMC ಕನ್ನಡ ಚಾನಲ್ ಇನ್ನು ಮೂವ್ ಆಗಲಿಕ್ಕೆ ಡಿಜಿಟಲ್ ಮೀಡಿಯಾ ಆಗಲಿ, ಸೊ ನಮಗೆ ಎಷ್ಟೋ ಒಂದು ಇನ್ಪುಟ್ಸ್ ಸಾಗರ್ ಸಾರಿಂದನೂ ಬರ್ತಾ ಇದೆ, ಎಷ್ಟೋ ಒಂದು ಇನ್ಪುಟ್ಸ್ ಅವ್ರು ಕೊಡ್ತಾ ಇದೆ. ಸೊ ಈ TMC ಕನ್ನಡ ಚಾನಲ್ ಬಗ್ಗೆ ಹೇಳಬೇಕಾದ್ರೆ ಸ್ಟಾರ್ಟಿಂಗ್ ನಾವು ಒಂದು ವರ್ಷದ ಕೆಳಗಡೆ ಶುರು ಮಾಡಿ ಇವತ್ತಿನವರೆಗೆ ಎಷ್ಟೋ ಒಂದು ಬದಲಾವಣೆಗಳು. ಇದಕ್ಕೆ ಎಲ್ಲ ಸಹಾಯ ಮಾಡಿದ ಎಲ್ಲ ಧ್ಯಾನಿಗಳಿಗೆ, ತನು ಮನುಧನ ಎಲ್ಲ ಮಾಸ್ತರ್ಗೆ ಸಹಾಯ ಮಾಡಿದ ಎಲ್ಲರಿಗೂ ನಾನು TMC ಕನ್ನಡ ಚಾನಲ್ ವತಿಯಿಂದ ಎಲ್ಲರಿಗೂ ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀನಿ. ಸೊ ಈ ಒಂದು ಮೆಡಿಟೇಷನ್ ಚಾನಲಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಬದ್ರಿ ಸರ್ನಲ್ಲಿ ಎಷ್ಟು ಕಮ್ಯುನಿಕೇಷನ್ ಬೆಳೆದಿದೆ ಅಂದರೆ ಆಲ್ಮೋಸ್ಟ್ ಯಾವುದೇ ಒಂದು ಪ್ರೋಗ್ರಾಮ್ ನಡೀಬೇಕಾದ್ರೆ ಧ್ಯಾನದಲ್ಲಿ ಕಂಟಿನ್ಯೂಸ್ ಆಗಿ ಸರ್ ಬರ್ತಾರೆ. ಕಂಟಿನ್ಯೂಸ್ ಆಗಿ ಸರ್ ಒಂದು ಯಾರಾದ್ರೂ ಒಬ್ಬರು ನಾನೊಂದು ಮಾಸ್ಟರ್ ಹತ್ರ ಯಾರಾದ್ರೂ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರೆ ಇಮಿಡಿಯೇಟ್ ಬಂದು ಸರ್ ಕೇಳ್ತಾ ಇರ್ತಾರೆ ಆ ಮೆಡಿಟೇಷನ್. ಸೊ ಅಷ್ಟು ಒಂದು ಸಾಮೀಪ್ಯ ಅನ್ನೋದು, ಅಷ್ಟು ಒಂದು ಹತ್ತಿರದ ಒಂದು ಕನೆಕ್ಷನ್ ಅನ್ನೋದು ಸರ್ ಹತ್ರ ನನಗೆ ಬಂದು ಈ ಟೈಮಲ್ಲಿ ಮೆಡಿಟೇಷನ್ ಚಾನಲ್ನಲ್ಲಿ ಕೆಲಸ ಮಾಡ್ತಿರ್ಬೋದು. ಸೊ ಇನ್ನೂ ಹೆಚ್ಚು ನಾನು ಸಮಯ ತಗೊಳ್ತಾ ಇಲ್ಲ. ಎಲ್ಲ ಮಾಸ್ಟರ್ಸಲ್ಲಿ ನಾವು ಮಾತಾಡೋದಕ್ಕೆ ಕೊಡ್ತಾ ಇದ್ದೀವಿ. ಹಾಗೆ ಒಂದು Thank you, Ramzan. We can say very great asset of our TMC Kannada channel now. ಯಾಕಂದರೆ ಎಲ್ಲ ಸೋಲ್ಡ್ ಟಾಪ್ ಶೋಸು, ಎಲ್ಲ ಪ್ರೋಗ್ರಾಮ್ಸ್, ಇಂಟ್ರಾಕ್ಷನ್ ಪ್ರೋಗ್ರಾಮ್ಸು, ಎಲ್ಲ ಔಟ್ಡೋರ್ ಶೂಟಿಂಗ್ ಆಗಲಿ ಎಲ್ಲ ಟೀಮ್ ಲೀಡ್ ಮಾಡೋದು. ಸೊ ಆಗಲೇ ನಮ್ಮ ಸಾಗರ್ ಸರ್ ಪಿರಮಿಡ್ ವ್ಯಾಲಿ ಮ್ಯಾನೇಜಿಂಗ್ ಟ್ರಸ್ಟಿ PSSM ಮತ್ತು 25 ಇಯರ್ಸ್ನಿಂದ ಅವರು ಇದ್ದಾರೆ. 25,000 ಹಾಗೆ ಅದು ಕೋಇನ್ಸಿಡೆಂಟ್ ಆಗಿ ಸೊ ಟೋಟಲ್ ಸರ್ ನಮ್ಮ TMC ಕನ್ನಡ ಚಾನಲ್ ಡೈರೆಕ್ಟರ್ ಆಗಿದ್ದಾರೆ ಸರ್. ಸೊ ಹಾಗೆ ನಾವು ನಮ್ಮ ಡೈನಾಮಿಕ್ ಅನ್ನೋದು ನಮ್ಮ ಈ 25,000 ಸಬ್ಸ್ಕ್ರೈಬ್ಸ್ ಆಗಿದ್ದಕ್ಕೋಸ್ಕರ ಟೀಮ್ ಹೆಂಗೆ ಲೀಡ್ ಮಾಡಿದಾನೋ ಅದು ಯಾರು ಡೈನಾಮಿಕ್ ಪರ್ಸನ್ ಕೃಷ್ಣ ಚೈತನ್ಯ ಅಂತ ಹೇಳಿದ್ರಲ್ಲ ಅವಾಗ. ಸೊ ಇವನ್ ಕೃಷ್ಣ ಚೈತನ್ಯ ಆಲ್ಸೋ ನಾವು ಸೊ ಕೃಷ್ಣ ಚೈತನ್ಯ. ಸೊ ನೀವು ಈಗ ಈ 25,000 ಸಬ್ಸ್ಕ್ರೈಬ್ಸ್ ಆಗಿದ್ದಕ್ಕೋಸ್ಕರ ಟೀಮ್ ಹೆಂಗೆ ಲೀಡ್ ಮಾಡಿದ್ದಾರೆ, ಟೀಮ್ನಿಂದ ಯಾರು ಸೀನಿಯರ್ ಎಡಿಟರ್ ಮೋಹನ್ ಆಗಲಿ, ರೋಹಿತ್ ಆಗಲಿ, ನಮ್ಮ ಹೀರೋಸ್ ಇದ್ದಾರೆ ಟೀಮ್ಸ್ ತರುಣ್ ಅಂಡ್ ಮನೋಜ್ ಆ್ಯಂಡ್ ನಮ್ಮ ವಿರೂಪಾಕ್ಷಿ ಸರ್, ಇವನ್ನೆಲ್ಲ ಹೆಂಗೆ ಲೀಡ್ ಮಾಡಿಕೊಂಡು ಇಷ್ಟೊಂದು ಮೈಲ್ ಸ್ಟೋನ್ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಅದ್ರ ಬ್ಯಾಕ್ ಎಂಡ್ ಎಷ್ಟು ವರ್ಕ್ ಮಾಡಿದ್ದಾನೆ ಅಂತ ಕೃಷ್ಣ ಬಾಯಿ ಕೇಳಿಸ್ಕೊಳ್ಳಿ. ಸೊ ಎಕ್ಸಾಕ್ಟ್ 1 year ಬ್ಯಾಕ್ ಜುಲೈ ಆಗಸ್ಟ್ ಪೀರಿಯಡಲ್ಲಿ ಪತ್ರಿಜಿ TMC ಚಾನಲ್ ಬಂದಿದ್ದು ಕನ್ನಡ ಚಾನಲ್.
ಸೊ ಅವಾಗ ನಾನು ನಿಮ್ಮ ಫ್ಯಾಮಿಲಿ ಜಸ್ಟ್ ಕೇಮ್ ಟು ವಿಸಿಟ್ ಸರ್ನ ಮೀಟ್ ಮಾಡಿದ್ದೆ. ಸರ್ ಹೇಳಿದ್ರು ಟು ಟೇಕ್ ಕೇರ್ ಆಫ್ PMC ಕನ್ನಡ ಚಾನಲ್. ಸೊ ಅದು ತುಂಬ ಇದೆ, ತುಂಬ ಮಾಡಬೇಕು ಅಂತ ಹೇಳಿ. ಸೊ ಇನಿಷಿಯಲ್ ಆಗಿ ಒಂದು ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ಸೊ ಏನೂ ಗೊತ್ತಿಲ್ಲ ಚಾನಲ್ ಅಂದರೆ ಏನು, ಫಸ್ಟ್ ಆಫ್ ಆಲ್ ಇದು ಹೇಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿದ್ರೆ ಸರ್ ಒಂದು ಚಾನಲ್ ನೋಡ್ಕೋಬೇಕು, ಮ್ಯಾನೇಜ್ ಮಾಡಬೇಕು, ಅದು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರು. ಸೊ ಎಲ್ಲ ಆಯಿತು. ಅದಾದಮೇಲೆ ಯೋಚನೆ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಫಸ್ಟ್ ಆಫ್ ಆಲ್ ಹೋಗಿ ಯೂಟ್ಯೂಬ್ ಬಾಲ್ಸ್ ಎಲ್ಲೂ ನಮ್ಗೆ ಅರ್ಥ ಆಗಿರಲಿಲ್ಲ. ಬಟ್ ಐ ಟುಕ್ ಸಮ್ ಟೈಮ್. ಸೊ ಎಲ್ಲರೂ ಫ್ರೆಂಡ್ಸ್ ಸಪೋರ್ಟ್ ತಗೊಂಡೆ. ಅದಾದ ತಕ್ಷಣ ಇಲ್ಲೊಂದು ಟೀಮ್ ಇದೆ. ಇಷ್ಟೊಂದು ದಿನ ಪಿರಮಿಡ್ ಸೆಲೆಬ್ರೇಟ್ ಮಾಡುವಾಗ ಇಟ್ಸ್ ಎ ಸಿಂಗಲ್ ಮ್ಯಾನ್. ಏನಾದ್ರು ನೋಡಿದ್ರೆ ಯಾವಾಗ ಕೇಳ್ತೀನಿ, ಇಲ್ಲಾಂದ್ರೆ ಟೀಮ್ ಕೇಳ್ತೀನಿ. ಬಟ್ ಇದು ಅಡ್ಮಿನಿಸ್ಟ್ರೇಷನ್ ನೋಡ್ಕೋಬೇಕು ಅಂತ ಇಟ್ಸ್ ಎ ಗ್ರೂಪ್ ಆಫ್ ಪೀಪಲ್. ಒಂದು ಡೆಸಿಷನ್ ತಗೋಬೇಕು ಅಂದರೆ ವಿ ನೀಡ್ ಟು seek everyone's attentions or everyone's advice and then depending on the make. ಅದೇ ಥರ ಟೀಮ್ನ ಮ್ಯಾನೇಜ್ ಮಾಡ್ತೀವಿ. ಸೊ ಆವಾಗ 3,870 ಚೇಂಜ್ ಸಬ್ಸ್ಕ್ರೈಬರ್ಸ್. ಬಟ್ ವಿತ್ ಇನ್ ಸ್ಪ್ಯಾನ್ ಆಫ್ 1 year we are 25,000. ಬಟ್ ಇಷ್ಟು ಆಗಬೇಕು ಅಂದರೆ ಎಫರ್ಟ್ಸ್ ತುಂಬ ಇದೆ. ನಾನು ಒಬ್ಬರದೇ ಅಲ್ಲ, ಇಲ್ಲ ಟೀಮ್ದೇ ಅಲ್ಲ. ಫಸ್ಟ್ ಆಫ್ ಆಲ್ ಮಾಸ್ಟರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಕಂಟೆಂಟ್ ಅವ್ರು ಕೊಟ್ಟರೆ ನಾವು ಡಿಸ್ಪ್ಲೇ ಮಾಡ್ತೀವಿ. ಕಂಟೆಂಟೇ ಇಲ್ಲ ಅಂದರೆ ವಿ ಕೆನಾಟ್ ಡಿಸ್ಪ್ಲೇ ಎನಿಥಿಂಗ್. ಸೆಕೆಂಡ್ ಏನಪ್ಪ ಅಂದರೆ ಜಸ್ಟ್ ಕಂಟೆಂಟ್ ಬರ್ತಾ ಇದೆ. ಸೊ ರಿಸೋರ್ಸಸ್ಸಿಂದನೂ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆದರೆ ಟಾರ್ಗೆಟ್ಸ್ ಇಟ್ಕೊಂಡಿದ್ದೀವಿ ನಾವು. ಸೊ ಫಸ್ಟ್ ನಾವು ಮಾಡಿದ್ದು ಒಂದು ಟೈಮರ್ ಪ್ರೋಗ್ರಾಮ್ ಮಾಡಿದ್ವಿ. ಅದಾಗಿದ ತಕ್ಷಣ ಶರಣ್ ನವರಾತ್ರಿ 10 days ಆಯಿತು. ಅದ್ರ ಹೈಲೈಟ್ಸ್ ಏನಪ್ಪ ಅಂದರೆ 9 days ಲೈವ್ ಮ್ಯೂಸಿಕ್ಕು ಡಿಫ್ರೆಂಟ್ ಮ್ಯೂಸಿಕಲ್ ಮಾಸ್ಟರ್ಸ್ನ ಆಯಿತು. ಬಟ್ ನೋ ಒನ್ ಟುಕ್ ಎ ಸಿಂಗಲ್ ಪೆನ್. ಸೊ ದಟ್ ಶೋಸ್ ವಾಟ್ ಇಸ್ PMC ಕನ್ನಡ. ಲೈವ್ ಆಗಿ ಅವರು ಮ್ಯೂಸಿಕ್ ಕೊಟ್ಟರು. ಅದರ ನಂತರ ನಮ್ಮ ಧ್ಯಾನ ಮಹಾಚಕ್ರ. ಸೊ ಇದು 5,000 ಆಯಿತು, 10,000 ಆಯಿತು, 15, 20 and today we are 25. ಸೊ ರೀಸೆಂಟ್ಲಿ ಬುದ್ಧ ಪೂರ್ಣಿಮಾ ವಾಸ್ ಅ ಮ್ಯಾಸಿವ್ ಹಿಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ವಿತ್ ದ ಹೆಲ್ಪ್ ಆಫ್ ಎವ್ರಿ ಒನ್ ಆ್ಯಂಡ್ ವಿ ವರ್ ಏಬಲ್ ಟು ಟೆಲಿಕಾಸ್ಟ್ ಎ 4-day ಪ್ರೋಗ್ರಾಮ್. ಸೊ ಏನೂ ಗೊತ್ತಿಲ್ಲ ಯಾರಿಗೂ, ಬಟ್ ಇಟ್ ವಾಸ್ ವೆರಿ ಟಫ್ ಫಾರ್ ಅಸ್. ಯಾಕಂದರೆ ಮಿಡ್ ನೈಟ್ 12 ಆಗ್ತಾ ಇತ್ತು. ಸಾಕಷ್ಟು ಸರ್ ವಾಸ್ ದೇರ್. ಸೊ ಎವ್ರಿ ಮಾರ್ನಿಂಗ್ ಅಗೇನ್ ವಿ ಟು ವೇಕ್ ಅಪ್ ಅಟ್ 4 o'clock. But team was very supportive. So in time I would like to thank Virupaksha sir, Manoj, Tarun, senior editor Mohan and all. So they are the backbone. ನಾವು ಇರ್ತೀವಿ, ನಾವು ಹೇಳ್ತೀವಿ, ಬಟ್ ಆದರೆ ಆ ವರ್ಕು ಎಕ್ಸಿಕ್ಯೂಟ್ ಆಗುವಾಗ ಯು ವಿಲ್ ಸಿ ದ ಎಫರ್ಟ್ಸ್. ಬಟ್ ಅದೇ ಟೈಮಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೇಮ್ ಇನ್ ದ ಪಿಕ್ಚರ್. ಸೊ ಸುರೇಶ್ ಸರ್ ಹ್ಯಾಸ್ ಲೆಡ್ ದ ಟೀಮ್. ಎ ಟೀಮ್ ಆಫ್ 6 people ಇದ್ದಾರೆ. ಅವ್ರು ಬಂದಿದ್ದಕ್ಕೆ ಥ್ಯಾಂಕ್ ಯು ಸುರೇಶ್ ಸರ್ ಫಾರ್ ಯುವರ್ ಸಪೋರ್ಟ್. ಅದಾದ ನಂತರ ಕರೆಂಟ್ಲಿ 25,000 ಆಗಿದೆ. ಬಟ್ ಬುದ್ಧ ಪೂರ್ಣಿಮಾ ಆದ ನಂತರ ಸ್ವಲ್ಪ ಸ್ಲೋ ಇತ್ತು. ದೇರ್ ವಾಸ್ ಎ ಲ್ಯಾಕ್. ಯಾಕಂದರೆ ಪ್ರೋಗ್ರಾಮ್ಸ್ ಅಷ್ಟು ನಡೀತಿರಬೇಕಾಗಿ ಕೋವಿಡ್ ಕಾರಣದಿಂದ. ಸೊ ಅಗೇನ್ ಈ ಝೂಮ್ ಸೆಷನ್ಸ್ ಪ್ಲ್ಯಾನ್ ಮಾಡಬೇಕು ಅಂತ ನಮ್ಗೆ ಆಲೋಚನೆ ಬಂತು. ವೆನ್ ಐ ಹ್ಯಾಡ್ ಅ ವರ್ಡ್ ವಿತ್ ಬಿಂದು ಆ್ಯಂಡ್ ಈ ಅಕೇಶನಲ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಬಿಂದು ಆ್ಯಂಡ್ ಪದ್ಮನಾಥ ಮೇಡಮ್. ಬಿಕಾಸ್ ಪದ್ಮನಾಥ ಆಂಟಿ ಅವರು ಅಷ್ಟು ಇನಿಷಿಯೇಷನ್ ತಗೊಂಡು ಶಿ ಇಸ್ ಕೋಆರ್ಡಿನೇಟಿಂಗ್ ವಿತ್ ಎವ್ರಿ ಒನ್. ಸೊ ಅದು ಬಿಕಾಸ್ ಎಲ್ಲರೂ ತಗೊಳ್ತಾರೆ, ಬಟ್ ಆಸ್ ಎ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ತುಂಬ ಕಷ್ಟ. ಆ್ಯಂಡ್ ಧ್ಯಾನಾಮೃತ ಅದು ಗುರುದೇವ ಭಾವ ಸೀರೀಸ್ ಬೈ ಸುಮಮಯ ಮೇಡಮ್. ಸೊ ಅವರು ಅಲ್ಲಿಂದ ಬರ್ತಾರೆ, ಹರಪನಹಳ್ಳಿಯಿಂದ ಬಂದ್ಬಿಟ್ಟು ನಾವು ಶ್ರೀ ಸ್ಟೇಟಿಂಗ್ ಸೆಷನ್ಸ್. ಸೊ ಆಫ್ಲೈನಲ್ಲಿ ಏನು ನಡೀತಪ್ಪ ಅಂದರೆ ನಾವು ಯಾವಾಗ ಡಿಸ್ಕಸ್ ಮಾಡ್ತೀವಿ, ನಾನು ಪ್ರದೀಪ್ ರಾಮ್ ಬಿದ್ದು. ಸೊ ಆಫ್ಲೈನಲ್ಲಿ ಇನ್ನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ಐಡಿಯಾಸ್ ಬರ್ತಾ ಇದೆ, ಬಟ್ ಆ ಐಡಿಯಾಸ್ ಬಿಹೈಂಡ್ ವಿಚ್ ಇಸ್ ಆಲ್ಸೋ ಒನ್ ಆಫ್ ದ ಪಾರ್ಟ್. ಆಫ್ ದ ಆನ್ ದ ಸ್ಕ್ರೀನ್ ಬರ್ತಾ ಇಲ್ಲ. I don't know when she comes, but off the screen, with her support, there were many programs we delivered. Especially the Dhyana Mahachakra time alli, ಈಗ ನ್ಯೂಸ್ ರೀಡರ್ ಥರ ಸರ್ಸ್ ವಿಲ್ ಸ್ಪೀಕ್ ಇನ್ ತೆಲುಗು, ಬಟ್ ಅದು ಕನ್ನಡಲ್ಲಿ ಬರಬೇಕು ಅಂತ ಯು ಡಿಡ್ ಇಟ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ 2 resources. ಈ ಅಕೇಶನಲ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಯಮುನಾ ಮೇಡಮ್, ಅವ್ರು ಬಿಟ್ಟೋಗಿದ್ದಾರೆ, ಆ್ಯಂಡ್ ನಟರಾಜ್ ಆಸ್ ವೆಲ್ ಆಸ್ ಚೇತನ್, ಬಿಕಾಸ್ ದೋಸ್ ಪೀಪಲ್ ಆರ್ ಆಲ್ಸೋ ದ ಪಾರ್ಟ್ ಆಫ್ ದಿಸ್ 25,000 ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಇನ್ನೊಂದು ಮಾತು ಹೇಳ್ಬಿಟ್ಟು ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಚಾನಲ್ ಒಂದು ಸ್ಟೆಪ್ ಮುಂದೆ ಬಂದಿದೆ. ಸೊ ಎಲ್ಲರೂ ಹೇಳ್ತಾರೆ 24/7 ಚಾನಲ್ ಆಗಬೇಕು ಅಂತ. ಬಟ್ 24/7 ಆಗಬೇಕು ಅಂದರೆ ಕಂಟೆಂಟ್ ಇರಬೇಕು ಅಂದರೆ ಎಲ್ಲರೂ ಮಾಸ್ಟರ್ಸು. ಸೊ ತನ ಮನ ಧನ ಅಂತ ಹೇಳ್ತಾ ಇತ್ತು. ಈಗ ಗಿವ್ ಯುವರ್ ಕಂಟೆಂಟ್ ಆಲ್ಸೋ. ಸೊ ಈ ಜರ್ನಿಯಲ್ಲಿ ನನಗೆ ತುಂಬ ಕ್ಲೋಸ್ ಆಗಿದ್ದು ರಾಮ್. ವಿತೌಟ್ ರಾಮ್ ದರ್ ಇಸ್ ನೋ ಕೃಷ್ಣ. ಅದೇ ಇಷ್ಟ. ಬಿಕಾಸ್ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಒಂದೊಂದ್ಸಲಿ ನಾವು ಅಭಿಪ್ರಾಯಗಳಿರುವಾಗ ನೀವು ಬೆಲೆ ಕೃಷ್ಣ ಆಗ್ತೀವಿ. ಸೊ ಇಟ್ ವಾಸ್ ಅ ವೆರಿ ಗುಡ್ ಜರ್ನಿ ವಿತ್ ಯು ರಾಮ್. ಇನ್ ದ ಸ್ಪ್ಯಾನ್ ಆಫ್ 1 year, we learned more from you and let us work together more. And I'd like to thank all the directors.
ಯಾಕಂದರೆ ನಾವೇನು ಡಿಸಿಷನ್ ತಗೋಬೇಕು ಅಂದ್ರೂ ದ ರೆಸ್ಪೆಕ್ಟೆಡ್ ಎವ್ರಿಥಿಂಗ್ ರಿಸೋರ್ಸಸ್ ಬೇಕು ಅಂದರೆ ಓಕೆ ಅರೇಂಜ್ ಮಾಡ್ತೀವಿ. ಸೊ ವಿತ್ 2 resources currently we have 5 resources. ಇನ್ನೂ ಮುಂದೆ ಹೋಗಬೇಕು. ಸೊ ಐ ರಿಕ್ವೆಸ್ಟ್ ಆಲ್ ದ ಡೈರೆಕ್ಟರ್ಸ್ ಟು ಗಿವ್ ದರ್ ಸಪೋರ್ಟ್. ಇನ್ನೂ ಐಡಿಯಾಸ್ ಕೊಟ್ಬಿಟ್ಟು ಲೆಟ್ ಅಸ್ ಟೇಕ್ ದಿಸ್ ಫಾರ್ವರ್ಡ್. ಸೊ ನೆಕ್ಸ್ಟ್ ಇಯರ್ಗೆ ವಿ ಶುಡ್ ಹ್ಯಾವ್ 1 lakh subscribers. That will happen for sure. So and at last our boss Padri sir, I would like to thank. Because of him we are here. Or else we would have been somewhere. And ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನ ಒಂದು ಯೂಟ್ಯೂಬ್ ಚಾನಲ್ ಮೇಂಟೈನ್ ಮಾಡೋಕ್ಕೆ ಒಂದು ಕೋಆರ್ಡಿನೇಟರ್ ಆಗಿ ಇಟ್ಟಿದ್ದಾರೆ ಸರ್. ಸೊ ವಿ ವಿಲ್ ಡೂ ಅವರ್ ಜಾಬ್ ಸರ್. ಆ್ಯಂಡ್ ಟುಡೇ ಯುವರ್ ಪ್ರೆಸೆನ್ಸ್ ಈಸ್ ಹಿಯರ್. ಐ ಕ್ಯಾನ್ ಫೀಲ್ ಮೆಡಿಟೇಷನ್ ಮಾಡುವಾಗ ನನಗೆ ಲಿಟರಲಿ ಸರ್ ಪ್ರೆಸೆನ್ಸ್ ಐ ವಾಸ್ ಫೀಲಿಂಗ್ ಇಟ್. ಯಾಕಂದರೆ 1 year ಬ್ಯಾಕ್ ಇದೇ ಟೈಮಲ್ಲಿ ಸರ್ ಟೋಲ್ಡ್ ಮಿ ಫಿಸಿಕಲಿ ಹಿ ವಾಸ್ ದೇರ್, ಬಟ್ ಟುಡೇ ಐ ಆಮ್ ಏಬಲ್ ಟು ಫೀಲ್. And I would like to thank my family as well. And thank you so much. And Pradeep, thanks for the opportunity. And thanks for bearing with me and shouting at you. Thank you everyone. And let us take this further. Okay? Thank you. Thank you, Krishna. Very good knowledge. So whatever ಇಲ್ಲಿ ನಾವು ಈಗ ಕೂತ್ಕೊಂಡಿದ್ದೀವಲ್ಲ ಇದೇ ಜಾಗ ಮೋಸ್ಟ್ಲಿ ನೆಕ್ಸ್ಟ್ ಮೀಟ್ ನಾವು ಹೆಂಗೆ ಮಾಡ್ತೀವಿ ಅಂದರೆ ಇದು ಟೋಟಲಿ ಚೇಂಜ್ ಆಗಿಬಿಡುತ್ತೆ ಅನಿಸುತ್ತೆ ಈ ಸಪೋರ್ಟ್ನಿಂದ. ನೆಕ್ಸ್ಟ್ ಮೀಟಿಗೆ ಇದೆಲ್ಲ ಟೋಟಲಿ ಆಫೀಸು ಕಾನ್ಫರೆನ್ಸ್ ರೂಮ್ ಆಲ್ ಫೆಸಿಲಿಟೀಸ್ ಆಫ್ ಗುಡ್ ಟೀಮ್ ಬರುತ್ತೆ. ಸೊ ನೆಕ್ಸ್ಟ್ ಮೀಟಿಂಗಲ್ಲಿ ನಾವು ಖಂಡಿತವಾಗಿ ಈ ಪ್ಲೇಸ್ನೇ ನಾವು ವರ್ಕ್ ಸ್ಟೇಷನ್ಸ್ ಆಗಲಿ, ಒಂದು ಕಾನ್ಫರೆನ್ಸ್ ರೂಮು, ಸ್ಟುಡಿಯೋ ಬಂದುಬಿಟ್ಟು ಸ್ಟುಡಿಯೋ ಹಂಗೆ ಇರುತ್ತೆ. ಸೊ ಅದು ಆಲ್ ಅದರ್ ಆ್ಯಕ್ಟಿವಿಟೀಸ್ ಆಫ್ ಟೆಕ್ನಿಕಲ್ ಥಿಂಗ್ಸ್ ಆಲ್ ವಿಲ್ ಬಿ ದನ್ ದಿಸ್ ಪ್ಲೇಸ್ ಓನ್ಲಿ. ಸೊ ನೆಕ್ಸ್ಟ್ ಮೀಟ್ ಮೋಸ್ಟ್ಲಿ ಅದಾಗುತ್ತೆ ಅನಿಸುತ್ತೆ. So we will have that concept. Senior Master Srinivas sir will be PMC Kannada channel, and next implementation, next steps in the sir. ನಾನು ಶ್ರೀ ಧ್ಯಾನ ಆಗಿದ್ದು ಪೇಮೆಂಟ್ ಆಗಿದ್ದು 2005 ನವೆಂಬರ್ 27 ಸೆಂಟ್ರಲ್ ಬಂದಿದ್ದು. ಆದ್ದರಿಂದ ನಾನು ಮತ್ತು ಅಜಿಂಜವರು ಪ್ರೈವೇಟ್ ವ್ಯಾಲಿಯಲ್ಲಿ ಅನುದಾನ ಸಮಿತಿಗೆ ವರ್ಕ್ ಮಾಡೋದಕ್ಕೆ ಅಲ್ಲಿ ನೇಮಿಸಿದ್ದಾರೆ. ನಂತರ ಈಗ PMC ಕನ್ನಡ ಬಂದಿದೆ. ಮೈತ್ರೇಯ ಬುದ್ಧ ಇಂಡಿಯಾ ಲಿಮಿಟೆಡ್ಗೆ ಒಬ್ಬ ನಿರ್ದೇಶಕನಾಗಿ ನೀವು ಸೇವೆ ಮಾಡಬೇಕು ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಸಾರಿಗೆ ಈ ಮೂಲಕ ಈ ಬೆಳ್ಳಿ ಹಬ್ಬದ ಸಮಾರಂಭದಲ್ಲಿ ನಾವು ಕೂತ್ಕೋಬೇಕಾದ್ರೆ ಎಲ್ಲ ಧ್ಯಾನಿಗಳು ಅವರು ಸಾಧನೆ ಮಾಡಿ ಅವರು ಹಂಚ್ಕೊಳ್ಳಿದ್ದಕ್ಕೆ ಇವತ್ತು ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಚಂದವಾಗಿದ್ದಾರೆ. ಅವರಿಗೆಲ್ಲರಿಗೂ ನಾನು ಈ ಬೆಳ್ಳಿ ಹಬ್ಬದ ಸಂಭ್ರಮದ ದಿವಸ ಅವರು ಧನ್ಯವಾದಗಳು ಆಗ್ತಾ ಇದ್ದೀನಿ. ಹಾಗೆ ಯಾರು ಈ ಕೊರೋನಾದಿಂದ ನಿಜವಾಗ್ಲೂ ಪ್ರತಿಯೊಬ್ಬರು ಅವ್ರ ಮನೆಯಲ್ಲಿ ಸಾಧನೆ ಮಾಡಿಕೊಂಡು ಅವರ ಅನುಭವ ಹಂಚ್ಕೊಳ್ತಾ ಇದ್ದರೆ ಕೃಷ್ಣ ಚೈತನ್ಯ ಹೇಳಿದಂಗೆ 1 ಲಕ್ಷ ಒಂದು ವರ್ಷದಲ್ಲಿ ಪ್ಲಾಟಿನಮ್ ನಾವು ಆಚರಣೆ ಮಾಡ್ತೀವಿ ಅಂತ ಏನು ಸಂಶಯ ಇಲ್ಲ, ಗ್ಯಾರಂಟಿ ಆಗ್ತದೆ ಅಂತ. ನಂತರ ಧ್ಯಾನ ನಾವು ಪ್ರತಿಯೊಬ್ಬರಿಗೂ ಕಲಿಸಬೇಕು. ಮತ್ತು ಧ್ಯಾನ ಸಾಧನೆ ಅಭ್ಯಾಸ ಮಾಡಿದಾಗ ನಾವು ಆಚರಣೆ ಮಾಡ್ತೀವಿ. ಮತ್ತು ಧ್ಯಾನ ಹೇಳ್ಕೊಳ್ಬೇಕು, ಧ್ಯಾನ ಪ್ರಚಾರ ಮಾಡಬೇಕು. 1400 ಕಾನ್ಸೆಪ್ಟ್ ಹೇಳಿದ್ರು. ಅದು ನಾವು ಇವಾಗಲೂ ಆಚರಣೆ ಮಾಡಿಕೊಂಡು ನಮ್ಮ ಸಾಂಸಾರಿಕ ಜೀವನದ ಜೊತೆ ತಗೊಂಡು ಹೋಗ್ತಾ ಇದ್ವಿ. ಈ PMC ಕನ್ನಡ ಏನಿದೆ, ಪ್ರತಿಯೊಬ್ಬರು ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕನ್ನಡಿಗರು ಅವರಿಗೆ ತಲುಪಬೇಕು ಈ ಚಾನಲ್ ಮುಖಾಂತರ ಅಂತ ನಮ್ಮ ಸಂಕಲ್ಪ. ಅವರ ಸಾನ್ನಿಧ್ಯದಲ್ಲಿ ಇದು ಜರುಗುತ್ತೆ. ಸರ್ ಕೂಡ ಹೇಳಿದ್ದಾರೆ
5 ವರ್ಷದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಯಾವ ಭಾಷೆಗಳಿದೆ ಅದೆಲ್ಲರಿಗೂ ತಲುಪುತ್ತೆ. ಹಾಗೆ ಪ್ರಪಂಚದ ಎಲ್ಲ ಭಾಷೆಗಳಲ್ಲೂ 10 ವರ್ಷದಲ್ಲಿ ಇದು ಗ್ಯಾರಂಟಿ ತಲುಪುತ್ತೆ ಅಂತ ಅವರು ಒಂದು ಸಂಕಲ್ಪದಿಂದ ಅವರು ಹೇಳ್ತಾರೆ. ಅದು ಇವಾಗಲೂ ಅದು ನೆರವೇರ್ತದೆ. ಈಗ ನೀವೇ ನೋಡ್ತಾ ಇದ್ದೀರಿ, ಈಗ ಕೇವಲ ಸ್ವಲ್ಪ ಒಂದು ಕರೋನಾ ದೇವತೆ ಅಲ್ಲಿ ಎಂಟ್ರಿ ಆಗ್ತಾನೆ ಇವತ್ತು ಮನೆಯಲ್ಲಿ ಹೊರಗಡೆ ತಿರುಗಾಡ್ತಾ ಇದ್ದವರು ಇವತ್ತು ತಲೆ ಕೆಟ್ಟೋಯ್ತವ್ರು, ಏನು ಮಾಡೋದು ಅಂತ. ಆಗ ತನ್ನ ಹೊರಗಡೆ ಹೋಗೋಕ್ಕೆ ಶುರು ಮಾಡಿದ್ರು. ಆವಾಗ ಮೆಡಿಟೇಷನಲ್ಲಿ ಪ್ರಾಣಾಯಾಮದಲ್ಲಿ ಯೋಗಾಸನೆಯಲ್ಲಿ ಆಗ ಏನು ಮಾಡೋದು. ಅವ್ರ ದಿವಸ ಒಬ್ಬ ಪ್ರಧಾನಮಂತ್ರಿಗಳು ಹೇಳಿದಾಗ ಅವತ್ತು ಯೋಗ ಮೆಡಿಟೇಷನ್ ಮಾಡಿ ಅಂತಂದು ಯಾರೂ ಅದು ತಲೆಕೆಡಿಸ್ಕೊಳ್ಳೋದಿಲ್ಲ. ಈಗ ಆ ಸನ್ನಿವೇಶ ಬಂದಿದೆ. ಈಗ ಅವರು ಅದು ಒಳಗಡೆ ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ. ಈಗ ಅದು ನಮಗೆ ಸದಾವಕಾಶ. ಈ PSS ಏನಿದೆ ಸಿದ್ಧಾಂತ ಇಡೀ ಪ್ರಪಂಚಕ್ಕೆ ತಲುಪಲಿ, ಕನ್ನಡದವರು ಎಲ್ಲಿದ್ದಾರೆ ಹಾಗೆ ಬೇರೆ ಭಾಷೆಗಳಲ್ಲಿ ತಲುಪಲಿ ಅಂತ ಹೇಳಿ ನಾನು ಇನ್ನೊಂದು ಕೋರ್ಕೊಳ್ಳೋದೇನೆಂದರೆ, ಇವತ್ತು ಧ್ಯಾನಿಗಳು ಧ್ಯಾನ ಮಾಡಿ ಅವರ ಅನುಭವಗಳನ್ನು ಇಟ್ಕೊಳ್ಳೋದಲ್ಲ. ದಯವಿಟ್ಟು ಹೊರಗಡೆ ಬರಬೇಕಾಗಿಲ್ಲ. ನೀವು ನಿಮ್ಮಲ್ಲಿಗೆ ಒಂದು ಹಂಚ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ನೀವು ಹಂಚ್ಕೊಳ್ಳಿದಿಂದ ಪ್ರತಿಯೊಬ್ಬರು ಅದನ್ನು ನೋಡಿ ನಿಮ್ಮ ಧ್ಯಾನ ಅನುಭವ ನೋಡಿ ಪ್ರತಿಯೊಬ್ಬರು ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಹಾಗೆ ಅವರನ್ನು ಶೇರ್ ಮಾಡ್ಕೋತಾರೆ, ಲೈಕು ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಆಗುತ್ತೆ ಇದು ಪತ್ರಿಜಿಯವರ ಸಂಕಲ್ಪ ನೆರವೇರ್ತದಂತ ನಾನು ಹೇಳಿ ಈ ಸಮಯದಲ್ಲಿ ಈ ವೇದಿಕೆ ಮೇಲೆ ನೆರೆದಿರೋಂಥ ಎಲ್ಲ ನಮ್ಮ ಅಧ್ಯಕ್ಷರು, ಕಾರ್ಯಕರ್ತರು, ಸೇವೆ ಮಾಡೋಂಥ ಎಲ್ಲ ಈ ಟೀಮ್ ಒಟ್ಟಿಗೆ ಈ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಶ್ರೀನಿವಾಸ್ ಸರ್. ಶ್ರೀನಿವಾಸ್ ಸರ್ ಅಂದರೆ ನಮಗೆ ಒಂಥರ ಬಿಹೈಂಡ್ ಸ್ಕ್ರೀನಲ್ಲಿ ಎಷ್ಟೊಂದು ಸಪೋರ್ಟ್ ಕೊಟ್ಟು ಅವರಿಂದ ಎಷ್ಟೊಂದು ನಾವು ಐಡಿಯಾಸ್ ಎಕ್ಸಿಕ್ಯೂಷನ್ ಅಂದರೆ ಯಾವ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಒಂದು ಮಾತು ಹೇಳಿದರೆ ಸಾಕು ಅದು ಮುಂದೆ ಪ್ರತ್ಯಕ್ಷ ಆಗುತ್ತೆ. ಯಾವುದಾದ್ರೂ ಒಂದು ಕಿವಿ ಕಾಕಿನ ಸಾಕು ಶ್ರೀನಿವಾಸ್ ಸರ್ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗುತ್ತೆ. ಅಷ್ಟೊಂದು ಅಸೆಟ್ ಆಫ್ PMC ಕನ್ನಡ. ಸೊ ನೆಕ್ಸ್ಟ್ ಸಾಗರ್ ಸರ್, great director of PMC Kannada, has to speak few words of the team and other achievements in the upcoming event. Very inspiring. So, first, congratulations to the entire team of PMC Kannada. So, having been with Present Valley digital team, I know what effort it takes to get to 25,000 subscribers. It is no simple feat. It is an absolutely amazing, awesome feat. So, thanks to the entire team, Pradeep, Ram, the entire camera team, Bindu Madam, Guru Paksha, and all the people who provided content in terms of the Zoom sessions, interviews, show talks, everything, and also recent digital marketing efforts led by Secret of Research. So all this together has resulted in wonderful figure of 25,000 subscribers. But as all of us have been saying, from 25,000 reaching to 1 lakh should be very easy. Given the platform that we have and all the efforts that we have been putting in this multiply, I'm sure within 1 year we will reach 1 lakh subscribers. It's just a momentum that is coming. So amazing effort, and as we do say, content is king. So we request all the PSS and Karnataka masters to share their experience, share their experience about the classes, and provide all the content to PSS Kannada. And of course, thanks to our Divine Guru, Namaste Patriji, his vision of spreading meditation through PMC channels is growing at very high heights. We have multiple PMC channels in multiple languages. In last I heard we were 15 languages. So Kannada being sold, PMC Kannada is a vehicle for people across Karnataka. I'm sure the spread of meditation in Karnataka will be furthered by PMC Kannada. And I've been fortunate to be working with the entire team, Vijay, Vijay, Srinivas, Ram, and
entire team here. We have our team in Pyramid Valley for a while during Buddha Purnima celebrations. A very talented team, very committed team, very passionate team. So that is what, with that kind of a team, getting to 1 lakh is absolutely very easily possible. And I hope to be talking in the next celebrations of when we get to the 1 lakh subscribers. And from there of Pyramid Valley or there of any point, within the region, I'm always there to help and provide support to the entire team. Once again, congratulations and all the best for spreading more meditation across Karnataka, impacting more lives across the world to the Kannada. Thank you, team, and Thank you very much, sir. Golden words definitely will be implemented, sir. Nice. And Sagar sir ಹೇಳೋದು ಕಂಟೆಂಟ್ ಇಸ್ ಸೊ ನಾವು ಈಗ ಇಲ್ಲಿ ನಿಮ್ಮ ಕಡೆ ಬಾರ್ಡರ್ ಚಿಂತಾಮಣಿ ಚಿಕ್ಕಬಳ್ಳಾಪುರ ಕೋಲಾರ ಡಿಸ್ಟಿಕ್ನಿಂದ ನಾವು ಹುಬ್ಬಳ್ಳಿ ಬಾಗಲಕೋಟೆ ಗುಲ್ಬರ್ಗ ಅಷ್ಟು ತನಕ ಯಾರು ಪಿರಮಿಡ್ ಮಾಸ್ಟರ್ಸ್ ಇರ್ತಾರೋ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋಕ್ಕೆ, ಅವ್ರ ಗೈಡೆಡ್ ಮೆಡಿಟೇಷನ್ ಹೇಳೋಕ್ಕೆ, ಅವ್ರ ಮೆಡಿಟೇಷನ್ ಹೆಂಗೆ ಮೆಡಿಟೇಷನ್ ಸ್ಪ್ರೆಡ್ ಮಾಡ್ತಾ ಇದ್ದಾರೋ ಇದೆಲ್ಲ ಟೋಟಲ್ ವಿಸ್ಡಮ್ ಶೇರಿಂಗ್ ಆಗಲಿ, ಜ್ಞಾನ ಅನುಭವ ಆಗಲಿ, ಎಕ್ಸ್ಪೀರಿಯನ್ಸಸ್ ಆಗಲಿ, ಇದೆಲ್ಲ ನಮಗೆ PMC ಕನ್ನಡ ಸ್ಟುಡಿಯೋ ಮುಖಾಂತರ ಎಲ್ಲರೂ ನನ್ನ ರಿಕ್ವೆಸ್ಟ್, ಒಂದೇ ಒಂದು ರಿಕ್ವೆಸ್ಟ್, ಎಲ್ಲ ಪಿರಮಿಡ್ ಮಾಸ್ಟರ್ಸು ನೀವು ಬಂದು ಇಲ್ಲಿಗೆ ಬಂದು ಅದರಲ್ಲೂ ಕಂಟೆಂಟ್ ಆದರೂ ಕೊಡಿ, ಇಲ್ಲಾಂದರೆ ಇದು ನೀವು ಮನೆಯಿಂದನೇ ಒಂದು ವಿಡಿಯೋ ತೆಗೆದು ಎಲ್ಲ ಕಂಟೆಂಟನ್ನು ನೀವು ಅಲ್ಲಿಂದ ಅಪ್ಲೋಡ್ ಮಾಡಿದ್ರು ನಾವು ಅದನ್ನು ಫೈನ್ ಆಗಿ ನಾವು ಎಡಿಟ್ ಮಾಡಿ ಅದನ್ನು ಪಬ್ಲಿಷ್ ಮಾಡಿಸ್ತೀವಿ. ಒಂದು ವಿಡಿಯೋಗೆ 1 ಲಕ್ಷ ಜನ ವ್ಯೂಸ್ ಬರ್ತಾ ಇದೆ ಅಂದರೆ ಅಷ್ಟು ಎಷ್ಟೊಂದು ನೀಡು ಕಂಟೆಂಟ್ ಅಂದರೆ ಜನರಿಗೆ ಅದು ಎಷ್ಟು ಹೆಲ್ಪ್ ಆಗ್ತಿದೆ ಆ ಕಂಟೆಂಟು. ಸೊ ನಿಮ್ಮಲ್ಲಿ ಇರೋ ನಾಲೆಡ್ಜನ್ನು ಶೇರ್ ಮಾಡಿಕೊಂಡ್ರೆ ಎಷ್ಟೋ ಲೈಫ್ಸ್ಗೆ ಅಂದರೆ ಹಂಡ್ರೆಡ್ಸ್ ಆಫ್ ಥೌಸಂಡ್ಸ್ ಆಫ್ ಲೈಫ್ಸ್ಗೆ ಎಷ್ಟೊಂದು ಒಂದು ರೂಟ್ ಸಿಕ್ಕುತ್ತೆ, ಅವ್ರಿಗೊಂದು ಪಾತ್ ಸಿಕ್ಕುತ್ತೆ, ಅವ್ರ ಮೆಡಿಟೇಷನ್ ಏನು ಅಂದರೆ ಗೊತ್ತಾಗುತ್ತೆ. ಸೊ ಸತ್ಯ ಅನ್ನೋದು ನಾವು ನಮ್ಮಲ್ಲೇ ಇಟ್ಕೊಳ್ಬೇಕು, ಸತ್ಯ ಅನ್ನೋದು ಎಲ್ಲರಿಗೂ ಹಂಚಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಎಲ್ಲ ಕಂಟೆಂಟನ್ನು ಪ್ಲೀಸ್ ನೀವು ಬಂದು ಸ್ಟುಡಿಯೋಸ್ಗೆ ಬಂದಾದರೂ ಕೊಡಿ, ಇಲ್ಲಾಂದರೆ ನಿಮ್ಮ ಮೊಬೈಲಿಂದ ತೆಗೆದುಕೊಡಿ, ಎಲ್ಲ ರಿಕ್ವೆಸ್ಟ್ ಮಾಡಿ ವೀಡಿಯೋಸ್ ಬರಲಿ, ಅದನ್ನು ಕರೆಕ್ಟಾಗಿ ನಾವು ಪಬ್ಲಿಷ್ ಮಾಡ್ತೀವಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಇನ್ನೊಬ್ಬರು ನಮ್ಮ ಅಯ್ಯಪ್ಪ ಅಂತ ಅವರು 2 ಮಾತು ನಮ್ಮ PMC ಕನ್ನಡ ಚಾನಲ್ಲು ಇದೆ. ಆ್ಯಕ್ಚುಲಿ ಹ್ಯಾವಿಂಗ್ ಮಚ್ ಬ್ಯಾಕ್ಗ್ರೌಂಡ್ ಟೆಕ್ನಿಕಲ್ ನಾಲೆಡ್ಜ್ ಆಫ್ ಯೂಟ್ಯೂಬ್ ಚಾನಲ್, ಇಸ್ ಅ ವೆರಿ ಮಚ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಇನ್ PSSM. ಸೊ 2 ಮಾತು ನಮ್ಮ ಅಯ್ಯಪ್ಪನಿಂದ ನಾವು ಕಂಪಲ್ಸರಿ ಮಾತಾಡ್ತೀವಿ. ಥ್ಯಾಂಕ್ ಯು. ನನಗೆ ಕನ್ನಡ ಗೊತ್ತಿಲ್ಲ. ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ನಮಸ್ಕರಿಸ್ತು. ಶಶ್ವರದಲ್ಲಿ ಒಂದು ಮಾತು 2 ಮಾತು ಮಾತಾಡ್ತೀನಿ ಅಷ್ಟೇ. PMC ಅನ್ನೋದು ಪಿರಮಿಡ್ ಮೆಡಿಟೇಷನ್ ಚಾನಲ್ ಅನ್ನೋದು ಮೌತ್ ಪೀಸ್ ಅಂತ ಹೇಳ್ತಾರೆ. ಫಸ್ಟು ಪ್ಯಾಂಪ್ಲೆಟ್ಸ್ ಮೌತ್ ಪೀಸ್ ಯಾವಾಗ 1990s 2000, ಆದಮೇಲೆ ಮ್ಯಾಗಝೀನ್ಸ್, ಆದಮೇಲೆ ಬುಕ್ಸು, ಆದಮೇಲೆ ಸ್ವಲ್ಪ ವೀಡಿಯೋಸ್ ಪ್ರಚಾರ ಆಗಿದೆ. ಇವಾಗ ಯೂಟ್ಯೂಬ್ ವೀಡಿಯೋಸೇ ಮೇನ್. ಪತ್ರಿಜಿ ಅವರ ಎನರ್ಜಿ ಎಲ್ಲಿದೆಯೋ ಅಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಇವಾಗ ಪತ್ರಿಜಿ ಅವರ ಎನರ್ಜಿ ಎಲ್ಲಿದೆ? PMC ಯೂಟ್ಯೂಬಲ್ಲಿ PMC ಎಲ್ಲಿದೆ? PMC ತೆಲುಗು ಆಗಲಿ, ಕನ್ನಡ ಆಗಲಿ, ತಮಿಳು ಆಗಲಿ, ಹಿಂದಿ ಆಗಲಿ, ಇವಾಗ ಎಲ್ಲ ದೇಶಗಳಲ್ಲೂ ಅವ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ PMC ನಮ್ಮದೇ. ಬೇರೆ ಎಲ್ಲಿ ಹೋಗಿದ್ರೂ ಕಾಂಪಿಟೇಷನ್, ಇಲ್ಲಿ ಒಂದು ಕೊಲಾಬರೇಷನ್, ಸಪೋರ್ಟ್. ಅವ್ರು ಪಿರಮಿಡ್ ವ್ಯಾಲಿ ಇವ್ರೇನು ಅವ್ರೇನು ಎಲ್ಲ ಸೇರ್ಕೊಂಡು ಇವಾಗ ಮಾಡ್ತಾ ಇದ್ದಾರೆ. ಎಲ್ಲಿ ಹೋಗಿದ್ರೆ ಇದು ನಮ್ಮ ಪ್ರಾಜೆಕ್ಟ್. ಅಷ್ಟು ಆಪರ್ಚುನಿಟೀಸ್ ಎಲ್ಲಿ ಸಿಗಲ್ಲ. ಇಷ್ಟು ಆಪರ್ಚುನಿಟೀಸು ಯಾವುದೇ ಒಂದು ಸೊಸೈಟಿಗಳು ಸಿಗಲ್ಲ. ಧ್ಯಾನ ಕಲ್ತ್ಕೊಂಡಿದ್ರಲ್ವ ಎಲ್ಲರೂ. 25,000 ಸಬ್ಸ್ಕ್ರೈಬರ್ಸ್ ಆಗಿದ್ರು. ಒಬ್ಬೊಬ್ಬರು 4 ಸಬ್ಸ್ಕ್ರೈಬರ್ ಮಾಡಿರಿ, ನಾಳೆ ಆಗುತ್ತೆ 1 ಲಕ್ಷ. ಎಷ್ಟು ಜನಕ್ಕೆ ಧ್ಯಾನ ಹೋಗ್ತಾ ಇದೆ ಅಂದರೆ ಇಂಪಾರ್ಟೆಂಟ್. ಈಗ ಕರೆಂಟ್ ಟ್ರೆಂಡ್ ಏನು? ಯೂಟ್ಯೂಬಲ್ಲಿ PMC, ಅದನ್ನು ಫಾಲೋ ಮಾಡಿ. ನಾಳೆ ಮತ್ತೆ ಬೇರೆ ಬರುತ್ತೆ. ಸ್ಯಾಟಲೈಟ್ ಚಾನಲ್ ಬಂದಿದ್ರೆ ಅಷ್ಟು ಯೂಟ್ಯೂಬ್ಗೆ ವ್ಯಾಲ್ಯೂ ಇಲ್ಲ. ಸ್ಯಾಟಲೈಟು ಇಟ್ ರೀಚಸ್ ಮೋರ್ ಟು ಆಲ್ ದ ವಿಲೇಜಸ್. ನೆಕ್ಸ್ಟ್ ಸ್ಟೆಪ್ ಇದೆ ನಮಗೆ. ಈಗ ನಾನು ಧ್ಯಾನದಲ್ಲಿ ಕುತ್ಕೊಂಡಿದ್ದೀನಲ್ವಾ, ನೀವು ಎಲ್ಲರೂ ಇಲ್ಲಿರೋರ ಟೀಮು ಇವ್ರ ಹೆಸರೆಲ್ಲ ಹೇಳ್ತಾ ಇದ್ರು. ಆಸ್ಟ್ರಲ್ ಆಗಿ ನಮ್ಗೆ ಎಷ್ಟು ಸಪೋರ್ಟ್ ಇದೆ ಅಂತ ನಾನು ಇವಾಗ ಹೇಳ್ತೀನಿ. ಮೈಲ್ ಸ್ಟೋನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸುಮ್ಮನೆ ಈ ಮೀಟಿಂಗ್ ನಡೀತಾ ಇಲ್ಲ, ಇಲ್ಲಿ ಕೋಇನ್ಸಿಡೆನ್ಸ್ ಅಲ್ಲ, ಅದು ಇದು ಇನ್ಸಿಡೆನ್ಸ್. ಇವಾಗ ಧ್ಯಾನದಲ್ಲಿ ಕೂತ್ಕೊಂಡಿದ್ರೆ ಫಸ್ಟ್ ಈಜಿಪ್ಷಿಯನ್ ಸಿಂಬಲ್ಸ್ ಕಾಣಿಸಿದೆ ನನಗೆ. ಆ ಸಿಂಬಲ್ಸ್ ಎಲ್ಲ ಹೋಗ್ತಾ ಒಂದು ಸಿಂಬಲ್ ಸ್ಟಾಪ್ ಆಗಿದೆ. ಅದೇನಂದ್ರೆ ಐ. ಈಜಿಪ್ಷಿಯನ್ ಐ ಅಂದ್ರೆ 3rd ಐ.
ಅದರ ಜೊತೆ ಯಾರಿದ್ದಾರೆ ಅಂದ್ರೆ ವಿಶ್ವಾಮಿತ್ರ, ಅಂದ್ರೆ ಆ ವಿಶ್ವಲೋಕದಿಂದ ವಿಶ್ವಾಮಿತ್ರರು ಒಂದು ಈಗ PMC ಕನ್ನಡ ಮೇಲೆ ಇದೆ. ಅವ್ರು ಏನ್ ಹೆಸರು ಕೊಟ್ಟಿದ್ರು, ನೆಕ್ಸ್ಟ್ ಇಯರ್ ಈ ಟೈಮ್ ಅಲ್ಲಿ 1 lakh ಆಗುತ್ತೆ ಅಂತ ಮೆಸೇಜ್ ಕೊಟ್ಟಿದ್ರು. ನಾನು ಹೇಳ್ಬೇಕಂತ ಇನ್ಕೊಂಡಿದ್ದೀನಿ, ಇವನು ಹೇಳ್ಬಿಟ್ಟು. ಅದು ನಮ್ಮ ಮಾಸ್ಟರ್ಸ್ ಚಾನಲ್ಸ್ ಹಿಂಗಿರುತ್ತೆ, ಮೈಂಡ್ ಅಲ್ಲಿ ಏನಾದ್ರು ಇಟ್ಕೊಂಡಿದ್ರೆ ಅವ್ರು ಹೇಳ್ಬಿಡ್ತಾರೆ. ರಾಮಕೃಷ್ಣ ಅಂತ ಹೇಳ್ಬೋದು ನಾನು ಅನ್ಕೊಂಡಿದ್ದೀನಿ, ಅವ್ರು ಈಗ ನಾನು ಹೇಳಕ್ಕೆ ಏನಿರಲ್ಲ. ಎಲ್ಲ ಗ್ರೇಟ್ ಮಾಸ್ಟರ್ಸ್, ಎಲ್ಲ ಒಂದೊಂದು ಲೋಕದಿಂದ ಬಂದಿರೋ ನಾವೆಲ್ಲರೂ. ನೋಬಡಿ ಈಸ್ ಸ್ಮಾಲ್, ನೋಬಡಿ ಈಸ್ ಬಿಗ್, ಎಲ್ಲರೂ ಈಕ್ವಲ್. ಒಬ್ಬೊಬ್ಬ ಲೋಕದಿಂದ ಒಬ್ಬೊಬ್ಬರು ಒಂದು ಡ್ಯೂಟಿ ತಗೊಂಡು ಬಂದಿದ್ರು. ಎಷ್ಟೋ ಮಾಸ್ಟರ್ಸ್ ಮೇಲಿಂದ ನೋಡ್ತಾ ಇರ್ತಾರೆ, ಅಯ್ಯೋ ಭೂಮಿ ಬೇಡಪ್ಪ, ಹೋಗಿದ್ರೆ ಸಿಕ್ಕೊಳ್ತೀವಿ ನಾವು, ಕರ್ಮ ಇದೆ, ನಾನ್ ವೆಜ್ ಇದೆ, ಪೂಜೆ ಇದೆ, ಮೆಡಿಸಿನ್ಸ್ ಇದೆ, ನಾನ್ ಬರಲ್ಲ ಅಂತ. ಆದ್ರೇನು ಏನೇನಿರ್ಲಿ ಪತ್ರಿಜೋರಿದಾರಂತ ಧೈರ್ಯವಾಗಿ ಎಲ್ಲರೂ ಬಂದಿರೋದು ಪಿರಮಿಡ್ ಮಾಸ್ಟರ್ಸ್. ಪಿರಮಿಡ್ ಮಾಸ್ಟರ್ಸ್ ಇವಾಗ ಎಲ್ಲಾ ಲೋಕಗಳಿಗೆ ಇನ್ಸ್ಪಿರೇಷನ್. ಬಾರಪ್ಪ, ನಾ ಇದೀನಿ ನೋಡಿ, ಚೆನ್ನಾಗಿದ್ದೀನಿ, ಬಾ ಅಂತ ಕರಿತಾ ಇದೀವಿ. ಎಲ್ಲಾ ಲೋಕದಿಂದಲೂ ಬರ್ತಾರೋ. 1 lakh ಅಲ್ಲ 10 lakhs ಆಗುತ್ತೆ, ಎಷ್ಟೋ ಜನಕ್ಕೆ ಹೋಗುತ್ತೆ. ಅಂಟಿಲ್ ಲಾಸ್ಟ್ ಕನ್ನಡ ಪರ್ಸನ್ ಸಿ ದ ವಿಡಿಯೋ, PMC ವಿಲ್ ನಾಟ್ ಸ್ಟಾಪ್. ಎಲ್ಲ ಸಪೋರ್ಟ್ ನಮಗಿದೆ, ನ್ಯಾಷನಲ್ ಸಪೋರ್ಟ್, ಇವಾಗ ವಿಶ್ವಾಮಿತ್ರ ಸಪೋರ್ಟ್ ನಮ್ಗೆ ಸಿಕ್ಕಿದೆ. ಟೀಮ್ ದೊಡ್ಡದಾಗುತ್ತೆ. ವಿ ವಿಲ್ ಅಚೀವ್ ಮೋರ್ ದನ್ ವಾಟ್ ವಿ ಆರ್. ಎಕ್ಸಲೆಂಟ್ ಟೀಮ್. ಈಗ PCSB ಅಲ್ಲಿ ನಾನು ಕನ್ನಡ ಕ್ಲಾಸಸ್ ಹೇಳ್ತಾ ಪ್ರಾಕ್ಟೀಸ್ ಎಲ್ಲ ಆಗಿದೆ. ಈಗ PMC ಕನ್ನಡ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ನೋ ಡೈರೆಕ್ಟರ್, ಓನ್ಲಿ ಆಕ್ಟರ್. ನಾವೆಲ್ಲರೂ ಆಕ್ಟರ್ಸ್, ಈ ರೋಲ್ಸ್ ಎಲ್ಲ ಡೈರೆಕ್ಟರ್ಸ್. ಅವ್ರ ID ಕಾರ್ಡ್ ಇದೆ, ನನ್ನ ಐಡಿನೂ ಹೋಗಿದೆ. ನೋ ಐಡೆಂಟಿಟಿ, ಓನ್ಲಿ ಸೋಲ್ಸ್. ಥ್ಯಾಂಕ್ ಯು. ಆ ಹುಡುಗ ವೇಟ್ ಮಾಡ್ತಾ ಇದ್ದಾನೆ ಯಾವಾಗ ಕೇಕ್ ಕಟ್ ಮಾಡೋದು ಅಂತ. ಅಷ್ಟು ಲೇಟ್ ಮಾಡಲ್ಲ ನಾನು. ಪ್ರದೀಪ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ನಾವು ತಾನೇ ಇರಬೇಕು, ತಾನೇ ಇರ್ತೀವಿ. ಸೊ ವೆರಿ ಮಚ್ ಎನ್ಲೈಟೆಡ್ ಆಯಿತು. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಇದೆಲ್ಲ ಒಂದು ಪ್ಲ್ಯಾಟ್ಫಾರ್ಮ್. ಸೊ ಇದನ್ನೆಲ್ಲ ಒಂದು ಸ್ಟೇಜ್ ನಾವು ಅವಾಗೇ ಹೇಳ್ತಾರೆ, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ತಗೊಂಡು ಹೆಂಗೆ ಪಬ್ಲಿಕ್ ರೀಚ್ ಆಗೋದು, ಅದ್ರ ಬ್ಯಾಕ್ಗ್ರೌಂಡ್ ಏನು ವರ್ಕ್ ಮಾಡೋದು ಅಂತ ನಮ್ಮ ಸುರೇಶ್ ಕಂಪ್ಯೂಟರ್ ಸರ್ ಡಿಜಿಟಲ್ ಮಾರ್ಕೆಟಿಂಗ್ ಹೆಡ್ ಆಗಿ PMC ಕನ್ನಡ ಚಾನಲ್ನಿಂದ ಅವ್ರನ್ನ ಎರಡು ಮಾಡ್ತೀನಿ. ನೀವು ನಡೆದಂಥ ಎಲ್ಲ ಡೈರೆಕ್ಟರ್ ನಮಸ್ಕಾರ. ಮತ್ತು ಇಡೀ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಂಗವಾಗಿದ್ದಂಥ ಎಲ್ಲ ನಡೆದಿರೋ ಮುಂದದವರೆಗೂ ಅವರೇ ಸ್ಫೂರ್ತಿ, ಅವರೇ ಇದಕ್ಕೆಲ್ಲ ಡೈರೆಕ್ಟ್ ಮಾಡ್ತಾರೆ. ಈ ಬೀಜನ ಬಿತ್ತನೆ ಮಾಡಿರೋರೇ ಅವರು. PMC ಅನ್ನೋ ಒಂದು ಬೀಜ ಬಿತ್ತನೆ ಮಾಡಿದ್ರು. ಏನಂದರೆ ಒಂದು ಹೇಳ್ಬೇಕಂತ ಹೇಳಿದ್ರೆ, ಒಂದು ಬೀಜ ಬಿತ್ತನೆ ಮಾಡಿದ್ರೆ ಸಾವಿರಾರು ಹಣ್ಣುಗಳು ಬರುತ್ತೆ. ಆ ಸಾವಿರಾರು ಹಣ್ಣಿನಿಂದ ಎಲ್ಲ ಬೀಜ ಬಿತ್ತನೆ ಮಾಡಿದ್ರೆ ಇನ್ನು ಲಕ್ಷಾಂತರ ಬರುತ್ತೆ, ಇದನ್ನ ಕೋಟ್ಯಾಂತರ ಬರುತ್ತೆ. ಆದರೆ ಬೀಜ ಬೇಕಾಗಿರೋದು ಒಂದೇ. ಮತ್ತು ಅದರಿಂದ ನಾವು ಬೆನಿಫಿಟ್ಸ್ ಎಷ್ಟು ಮಾಡ್ತೀವಿ ಅಂತ ಹೇಳಿದ್ರೆ ಹೇಳೋದಾಗದಷ್ಟು ಅದು ಬೆಳೀತಾನೆ ಇರುತ್ತೆ. ಸೊ ಅವರು ಈ ಕೊರೋನಾ, ಶ್ರೀನಿವಾಸ್ ಅವರು ಹೇಳಿದ್ರೆ, ಕೊರೋನಾ ಬಂದಾಗ, ಕೋವಿಡ್ ಟೈಮ್ಸ್ ಬಂದಾಗ ಎಲ್ಲೆಲ್ಲಿ ಯಾರು ಏನು ಮಾಡಬೇಕು ಅವರು ಅನುಕೂಲ ತಕ್ಕಂಗೆ ಮಾಡ್ತಾ ಇದ್ರು. ಬಟ್ ಇಲ್ಲೇನಾಯಿತು ಅಂದರೆ, ಇಲ್ಲಿ ಒಂದು ಬೀಜ ಬಿತ್ತನೆ ಆಯಿತು, PMC ಲೊಕೇಶನ್ ಚೆನ್ನಾಗಿ. ಸೊ ಈ ಬೀಜ ಬಿತ್ತನೆಯಿಂದ ಏನಾಯಿತು ಅಂದರೆ, ಯಾರ್ಯಾರು ಈ ಥರ ಹುಡುಕ್ತಾ ಇದ್ರು, ನನ್ನ ಮನಸ್ಸಿನ ಶಾಂತಿ, ಆರ್ಥಿಕ ಸ್ಥಿತಿ ಸುಧಾರಣೆ, ಸಾಮಾಜಿಕ ಸುಧಾರಣೆ, ಮತ್ತು ಸಾಂಸಾರಿಕದಲ್ಲಿ ನಮಗೆ ಗೊಂದಲಗಳು, ಇವೆಲ್ಲ ಏನೇನು ತೊಂದರೆಗಳಿದ್ವು ಅವರೆಲ್ಲ ಏನು ಹುಡುಕ್ತಾ ಇದ್ರು ಅದೆಲ್ಲರಿಗೂ ಇದು ಒಂದೇ ಕಡೆ ಸಿಕ್ಬಿಟ್ಟು ಇದೇ ಇದು ಅಮೃತ ಫಲ ಅಂತ ಹೇಳಿ ಸಿಕ್ತು. ಈ ಅಮೃತ ಫಲ ಅಂದರೆ ಏನು? ಪಿರಮಿಡ್ ಮೆಡಿಟೇಷನ್ ಚಾನಲ್ ಚಾನಲ್ ಅಲ್ಲ, ಸಾಧಾರಣ ಚಾನಲ್ ಅಲ್ಲ. ಅಂದರೆ ಯಾವ ಥರ ಅಂತ ಹೇಳಿದ್ರೆ, ಇಡೀ ಸಮಾಜ, ಈ ಇಡೀ ವಿಶ್ವವನ್ನು ನಿರ್ಮಾಣ ಮಾಡುವಷ್ಟು ಶಕ್ತಿ ಇರುವಂಥ ಒಂದು ಚಾನಲ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯಾರೇ ಈ ಚಾನಲ್ನ ವೀಕ್ಷಿಸಿದ್ರು, ಯಾರೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದರಲ್ಲಿ ಭಾಗವಹಿಸಿದ್ರು, ಅವರು ತಮ್ಮ ತಮ್ಮ ಸಂಸಾರಗಳನ್ನು ಒಂದು ನಿರ್ವಹಣೆ ಮಾಡೋಕ್ಕೆ, ಒಂದು ಸಮಾಜ ನಿರ್ಮಾಣ ಮಾಡೋಕ್ಕೆ, ಎಲ್ಲ ಥರದಲ್ಲೂ ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಈ ಎಲ್ಲದರಲ್ಲೂ ಸುಧಾರಣೆ ಕಂಡುಕೊಂಡಿದ್ದಾರೆ. ಯಾಕಂದರೆ ನೀವು ಒಬ್ಬೊಬ್ಬ ಮಾಸ್ಟರ್ಸ್ ಅನುಭವಗಳನ್ನ ಕೇಳಿದ್ರೆ ಒಬ್ಬೊಬ್ರದ್ದು ಒಂದೊಂದು ವೆರೈಟಿ ಇದೆ. ಈಗ ಇಲ್ಲೇ ಇಷ್ಟು ಜನ ಮಾತಾಡ್ತಾ ಇದ್ದು ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ. ಸೊ ಯಾರೋ ಒಬ್ಬರು ಮಾತಾಡಿದ್ದು ಎಲ್ಲೋ ಒಬ್ಬರಿಗೆ ಸ್ಫೂರ್ತಿದಾಯಕವಾಗಿರುತ್ತೆ. ಆ ಸ್ಫೂರ್ತಿದಾಯಕವಾಗಿರೋ ಮಾತುಗಳನ್ನ ಕೇಳಿ ಇವರು 4 ಅಂತ ಹೇಳಿದ್ರೆ ಅವ್ರು ಹೇಳ್ದಂಗೆ ನನ್ನ ಮಾತು ಕಿತ್ಕೊಂಡು ಅವರು 4 ಅಂದ್ಬಿಟ್ಟು ನಾನು
10 ಹೇಳೋಣ ಅಂತಿದ್ದೆ. ಸೊ 10 ಜನ ಈಗ 25,000 ಸಬ್ಸ್ಕ್ರೈಬರ್ಸ್ ಯಾರಿದೆ, 10 ಜನನ ಸಬ್ಸ್ಕ್ರೈಬ್ ಮಾಡಿದ್ರೆ 2 ಲಕ್ಷ ನಾಳೆ ಆಗ್ಬೋದು. ಸೊ ಮಾಸ್ಟರ್ಸ್ ಏನಂದ್ರೆ ಇದು ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ವ್ಯಕ್ತಿತ್ವ ನಿರ್ಮಾಣ ಮಾಡಲಿಕ್ಕಾಗಲಿ ಮತ್ತು ನನ್ನ ಜೀವನ ಸುಗಮಗೊಳಿಸ್ಕೊಳ್ಳೋದಕ್ಕಾಗಲಿ ನಾನು ಜ್ಞಾನದ ಮಾರ್ಗದಿಂದ ತುಂಬ ನಾನು ಪಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಎಷ್ಟು ನನಗೆ ಆಗುತ್ತೆ ಈ 24 ಗಂಟೆಗಳು ಅನ್ನೋದು ಏನಿದೆ ಎಲ್ಲವೂ ನಾವು ಖರ್ಚು ಮಾಡಲೇಬೇಕು. ಸೊ ನಾನೇನು ಸಂಕಲ್ಪ ಮಾಡಿದ್ದೀನಿ ಅಂದರೆ 24 ಗಂಟೆಗಳಲ್ಲಿ ಇದಕ್ಕೂ ಒಂದಿಷ್ಟು ನಾನು ಟೈಮಿಂಗ್ಸ್ ಕೊಡಲೇಬೇಕು ಜ್ಞಾನ ಪ್ರಚಾರಕ್ಕೆ ಮತ್ತು ಜ್ಞಾನ ಮಾಡಲಿಕ್ಕೆ ಮತ್ತು ಸ್ವಾಧ್ಯಾಯ ಮತ್ತು ಒಂದು ಜ್ಞಾನ ಜಗತ್ತು ನಿರ್ಮಾಣ ಮಾಡಲಿಕ್ಕೆ, ಶಾಕಾಹಾರ ಜಗತ್ತು ನಿರ್ಮಾಣ ಮಾಡಲಿಕ್ಕೆ, ಜ್ಞಾನ ಪ್ರಚಾರ ಮಾಡಲಿಕ್ಕೆ ಅಂತ ಹೇಳಿ ನಾವು ಇಷ್ಟು ಸಮಯ ಕೊಡಲೇಬೇಕು ಅಂತ ನಾನು ನಿರ್ಧಾರ ಮಾಡಿದ್ದಾರೆ. ಸುಮಾರು ನನ್ನ ಜೀವನದಲ್ಲಿ ಅನುಕೂಲಗಳು ಕಂಡುಬಂದಿದೆ. ಸೊ ಈಗ ನೀವುಗಳು ಸಹ ಯಾಕೆ 25,000 ಜನ ಆದರೂ, ಈ 25,000 ಜನ ಸರಿ ಸಬ್ಸ್ಕ್ರೈಬ್ ಮಾಡಿರೋರು ಮಾತ್ರ, ಬಟ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಎಷ್ಟು ಲಕ್ಷ ಜನ ಇದ್ದಾರೆ, ಅವ್ರಿಗೆ ಎಷ್ಟು ಅನುಭವಗಳಾಗಿದೆ, ಎಷ್ಟು ಲಾಭಗಳು ಸಿಕ್ಕಿದೆ. ಸೊ ಅದೆಲ್ಲ ತುಂಬಾ ಹೇಳಲಾಗಷ್ಟು ಅನುಭವಗಳು ಇದ್ದಾರೆ. ಇಲ್ಲಿಂದ ನಾನು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ನಮ್ಮ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಏನಿದೆ, ಈಗ ಮುಂಚೆ ನಾವು ಫಿಸಿಕಲ್ ಆಗಿ ನಾವು ಸೆಂಟರ್ಗೆ ಹೋಗಿ ನಾವು ದೈಹಿಕವಾಗಿ ಹೋಗಿ ಒಂದೊಂದು ಸೆಂಟರ್ಗೆ ಹೋಗಿ ಅಲ್ಲಿ 10 ಜನ ಬಂದಿದ್ರು, ಇಲ್ಲಿ 50 ಜನ ಬಂದಿದ್ರು, ಇಲ್ಲಿ 30 ಜನ ಬರ್ತಾ ಇದ್ದಾರೆ, ರೆಗ್ಯುಲರ್ ಕ್ಲಾಸಸ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾವು ಸೆಂಟರ್ಗಳಲ್ಲಿ ಹೋಗಿ ಜ್ಞಾನ ಪ್ರಚಾರ ನಾವು ಮಾಡ್ತಾ ಇದ್ವಿ. ಬಟ್ ಈಗೇನಾಗಿದೆ ಅಂದರೆ ಡಿಜಿಟಲ್ ಮಾಧ್ಯಮದಿಂದ ಎಷ್ಟು ಸರಳವಾಗಿದೆ ಅಂತ ಹೇಳಿದ್ರೆ, ಬರೀ ಒಬ್ಬರು ಮಾತಾಡಿದ್ರೆ 25,000 ಅಲ್ಲ. ಸೊ ನಾನು ಕೇಳ್ಕೊಳ್ಳೋದೇನು ಅಂದರೆ PMC ಚಾನಲ್ ಸಬ್ಸ್ಕ್ರೈಬ್ ಮಾಡೋದಲ್ಲದೆ ನಿಮ್ಮ ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಟ್ವಿಟರ್ ಹ್ಯಾಂಡಲ್ಸ್ ಆಗಲಿ ಈ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮಗಾದ ಅನುಭವಗಳಿಂದ ಬೇರೆಯವ್ರಿಗೂ ಪ್ರೇರಣೆ ಆಗುತ್ತೆ, ಅವ್ರಿಗಾದ ಪ್ರೇರಣೆಯಿಂದ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಥರ ಏನು ಹೇಳ್ತೀವಿ, ಒಬ್ಬರಿಂದ ಒಬ್ಬರು ಈಗ ವೈರಸ್ ಹೆಂಗೆ ಎಕ್ಸ್ಪ್ಯಾಂಡ್ ಆಯಿತು, ಈ ಥರ ಧ್ಯಾನದ ರೋಗ, ಧ್ಯಾನದ ಅನುಭವಗಳು ಎಲ್ಲ ಕಡೆ ಹರಡಲಿ, ವೈರಲ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತೀವಿ. ಸೊ ಇಷ್ಟು ಹೇಳ್ತಾ ಮಾತು ತಿಳಿಸ್ತೀನಿ. ಸಬ್ಸ್ಕ್ರೈಬರ್ಸ್ 25,000 ಎಷ್ಟೋ ಲಕ್ಷಾಂತರ ಜನ ಈಗ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು. ಜಸ್ಟ್ ಇದು ನಡೀತಾನೆ ಇರಬೇಕು, ಕಂಟಿನ್ಯೂಸ್ ಜರ್ನಿ ಅಂತ ಆ್ಯಂಡ್ ರಿಕ್ವೆಸ್ಟ್ ಎವ್ರಿ ಮಾಸ್ಟರ್ಸ್ ಫ್ರಮ್ ಲೇಡೀಸ್ ಮೋಷನ್ ಆ್ಯಂಡ್ ಎವ್ರಿ ಒನ್ ಹ್ಯಾಡ್ ಒನ್ ವರ್ಡ್ PMC ಕನ್ನಡ ಚಾನಲ್. ವಿಜಯಲಕ್ಷ್ಮಿ ನಾನು ಈ ಸ್ಪಿರಿಚುವಲ್ ಕ್ಲಾಸ್ ಬರ್ತಂತ ಆಮೇಲೆ 2000 ಏನಂದ್ರೆ ಸರ್ ಪ್ರತಿ ಸರ್ ಪರಿಚಯ ಆಯಿತು. ಅವಾಗಿಂದ ಧ್ಯಾನ ಮಾಡ್ತಾ ಇದ್ದಿದ್ದೆ. ಅಂದರೆ ಧ್ಯಾನ ಫಸ್ಟೆಲ್ಲ ಆಫ್ ಆ್ಯಂಡ್ ಡೌನ್ ಇತ್ತು, ನನಗೆ ಕ್ಲಾಸ್ ಸರಿಯಾಗಿ ಅಟೆಂಡ್ ಆಗ್ತಾ ಇರಲಿಲ್ಲ, ಕ್ಲಾಸಿಗೆ ಅಟೆಂಡ್ ಆಗ್ತಾ ಇಲ್ಲ, ಧ್ಯಾನ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಈಗಷ್ಟೇ ಕರೋನಾ ಬಂದು ನಾನು ಇಂಟ್ರೆಸ್ಟ್ ಆಗಿ ಧ್ಯಾನ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಸಾರ್ ಹೇಳಿದಾಗೆ ಕರೋನಾ ಬಂದಮೇಲೆ ನನಗೆ ಅನುಕೂಲ ಆಯಿತು. ಎಲ್ಲರೂ ಅಷ್ಟೇ ನಮ್ಗೆ ಅದೇ ಟೈಮ್ಗೆ PMC ಚಾನಲ್ ಮುಖಾಂತರ ಎಲ್ಲ ಕನ್ನಡಿಗರಿಗೂ ಇದು ಸದಾವಕಾಶ ಸಿಕ್ತು. ಎಲ್ಲರೂ ಉಪಯೋಗಿಸ್ಕೊಳ್ರಿ. ಸುರೇಶ್ ಸಾರ್ ಹೇಳಿದಾಗೆ ಕರೋನಾ ವೈರಸ್ ಎಲ್ರಿಗೂ ಹೆಂಗೆ ಅಟ್ಯಾಕ್ ಆಯಿತು, ಭಯಪಟ್ಟರು. ಅದೇ ಥರ ಈ ಜ್ಞಾನನೂ ಎಲ್ರಿಗೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಗೌರಶ್ರೀ ಪತ್ರಿಜಿ ಅವ್ರಿಗೆ, ಪ್ರೇಮನಾಥ್ ಸರ್ ಅವ್ರಿಗೆ, ಪತ್ರಿಜಿ ಮೇಡಮ್ ಅವ್ರಿಗೆ, ಮತ್ತು ಎಲ್ರಿಗೂ PMC ಕನ್ನಡ ಚಾನೆಲ್ ಎಲ್ಲ ವರ್ಕ್ ಮಾಡ್ತಿರೋರಿಗೆ ಎಲ್ರಿಗೂ ನನ್ನ ನಮಸ್ಕಾರ. ನಾನು ಧ್ಯಾನ ಸ್ಟಾರ್ಟ್ ಮಾಡಿ 6 ವರ್ಷ ಆಯಿತು. ಸ್ಟಾರ್ಟ್ ಮಾಡಿದ ತಕ್ಷಣ ನನಗೇನು ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗ್ತಿರಲಿಲ್ಲ. ಬಟ್ ಮಾಡ್ತಾ
ಧ್ಯಾನ ಮಾಡ್ತಾ ಮಾಡ್ತಾ ಅದರಲ್ಲಿ ಎಷ್ಟು ಆಳವಾಗಿ ನಾವು ಹೋಗ್ಬೋದು, ನಮ್ಮ ಲೈಫಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೋದು, ಸ್ಪಿರಿಚುವಲಿ ಹೇಗೆ ನಮ್ಮ ಗ್ರೋತ್ ಆಗುತ್ತೆ ಅಂತ ನಾವು ಧ್ಯಾನದಿಂದ ನಾವು ತಿಳ್ಕೊಬೋದು. ಧ್ಯಾನದಿಂದ ನನಗೆ ಹೆಲ್ತಲ್ಲಿ ನನಗೆ ತುಂಬ ಡಿಫ್ರೆನ್ಸ್ ಕಂಡು ಬಂದಿದೆ. ಮತ್ತು ಹೆಲ್ತ್ ಇರಲಿ, ವೆಲ್ತ್ ಇರಲಿ, ಮನೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಬೇರೆಯವ್ರ ಜೊತೆ ಮಾತಾಡೋದಾಗಿರಲಿ, ಎಲ್ಲದರಲ್ಲೂ ತುಂಬ ಚೇಂಜಸ್ ಕಂಡು ಬಂದಿದೆ. ಸೊ ನನ್ನ ಮೆಸೇಜ್ ಒಂದೇ, ಎಲ್ಲರೂ ತುಂಬ ಧ್ಯಾನಕ್ಕೆ ಟೈಮ್ ಕೊಡಿ, ಧ್ಯಾನ ಮಾಡಿ, ಪ್ರಚಾರ ಮಾಡಿ. ಇವಾಗ ನಾನು ಪ್ರಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಪ್ರಚಾರ ಮಾಡ್ತಿರುವಾಗ ಐ ಆಮ್ ಲರ್ನಿಂಗ್ ಸೋ ಮೆನಿ ಥಿಂಗ್ಸ್. ತುಂಬ ನಾನು ಕಲಿತಾ ಇದ್ದೀನಿ, ತುಂಬ ಮಾಸ್ಟರ್ಸಿಂದ ಕಲಿತಾ ಇದ್ದೀನಿ. ಸೊ ನಾನು ಕಲ್ತಿರೋದು ನಾನು ಬೇರೆಯವ್ರಿಗೆ ಗೊತ್ತಿಲ್ದಿರೋರಿಗೆ ಎಲ್ಲ ಹೇಳ್ತಿದ್ದೀನಿ. ಸೊ ನೀವು ಧ್ಯಾನ ಮಾಡಿ, ಎಲ್ಲ ಪ್ರಚಾರ ಮಾಡಿ, ಬುಕ್ಸ್ ಓದಿ, ಎಂಜಾಯ್ ಮಾಡಿ. ಇದರಿಂದ ಯು ವಿಲ್ ಸೆಲೆಬ್ರೇಟ್ ಎವ್ರಿ ಡೇ ಆಫ್ ಯುವರ್ ಲೈಫ್. ಡೈಲಿ ನೀವು ಧ್ಯಾನ ಮಾಡಿ ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇ ಆಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾನು ಹೃದಯಪೂರ್ವಕ ಪಿರಮಿಡ್ ಮಾಸ್ಟರ್ಗಳಿಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನವೀನ ಅಂತ. ಸೊ 1 year 3 months ಆಗಿದೆ PMC ಕನ್ನಡ ಚಾನಲ್ ಬಂತು. ಸೊ ಇದೆಲ್ಲ ಪತ್ರಿಜಿ ಡ್ರೀಮ್. ಮೀಡಿಯಾದಿಂದ ಎಷ್ಟೋ ಜನಗಳೆಲ್ಲ ಧ್ಯಾನ ಎಲ್ಲ ಕಲ್ತ್ಕೊಳ್ತಾ ಇದ್ದಾರೆ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಎಲ್ಲರೂ ಬಂದು ಸ್ಟುಡಿಯೋಗೆ ಬಂದು ನಿಮ್ಮ ಜ್ಞಾನವನ್ನು ಹಂಚ್ಕೊಂಡ್ರೆ ನಿಮ್ಮ ಜ್ಞಾನವನ್ನು ಇನ್ನೂ ಹಂಚ್ಕೊಳ್ತಾ ಇದ್ದರೆ ಎಲ್ಲರೂ ಇನ್ನೂ ಧ್ಯಾನಗಳು ಆಗ್ತಾರೆ ಅಂತ ಹೇಳ್ತೀವಿ. ಸೊ ಸ್ಟುಡಿಯೋನ ಉಪಯೋಗಿಸ್ಕೊಳ್ಳಿ. ಆ್ಯಂಡ್ ನಮ್ಮ ಅನುಭವ ಏನು ಅಂದರೆ PMC ಕನ್ನಡ ಚಾನಲ್, ನನಗೆ ಕಂಪ್ಯೂಟರ್ ಅಂತಾನೆ ಏನು ಗೊತ್ತಿರಲಿಲ್ಲ, ಯೂಟ್ಯೂಬ್ ಚಾನಲ್ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಮುಂಚೆ ಧ್ಯಾನ ಬಂದಮೇಲೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಟೀಮ್ನಿಂದ ಕಂಪ್ಯೂಟರ್ ಅನ್ನೋದು ಕಲ್ತ್ಕೊಂಡಿದ್ದೀವಿ. ಆಯ್ತಾ ಸರ್, ಅನಿತಾ ಟೀಮ್ ಎಲ್ಲರೂ ನಾವು ಕಲ್ತ್ಕೊಂಡಿದ್ವಿ. ಸೊ ಆವಾಗಿನಿಂದ ಕಂಪ್ಯೂಟರ್ ಅನ್ನೋದು ಮುಟ್ಟೋದು ಅದನ್ನು ಏನು ಅನ್ನೋದು ಆವಾಗಲಿಂದ ನಾನು ತಿಳ್ಕೊಳ್ತಾ ಇದ್ದೆ. ಸೊ ಯೂಟ್ಯೂಬ್ PMC ಕನ್ನಡ ಅನ್ನೋದು ಬಂದಮೇಲೆ ಯೂಟ್ಯೂಬ್ ಅನ್ನೋದು ಆ ಚಾನಲ್ ಏನು ಅಂತ ಕಲ್ತ್ಕೊಂಡಿದ್ದು, ಅದು ಏನು ಮಾಡ್ತಾರೆ ಅಂತ ಕಲ್ತ್ಕೊಂಡಿದ್ದು, ಅದನ್ನು PMC ತೆಲುಗು ಅನ್ನೋದು ಇನ್ಸ್ಪಿರೇಷನ್ ನನಗೆ. ಸೊ ಫಸ್ಟು PMC ನಾನೆಲ್ಲ ನೋಡ್ತಾ ಅದನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ಅದೆಲ್ಲ ಐಡಿಯಾಸ್ ಬಂತು. ಅದೆಲ್ಲ ಫಸ್ಟ್ ಡೇನಿಂದ ನಾನು ಅದೆಲ್ಲ ತಿಳ್ಕೊಂಡು ಮಾಡ್ತಾಯಿದ್ದೆ. ಆ್ಯಂಡ್ ಟೀಮ್ ಎಲ್ಲರೂ ಎಷ್ಟೋ ಕಷ್ಟಪಡ್ತಾ ಇದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಸೊ ಇವಾಗ 25,000 ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದರೆ ಈ ಟೀಮ್ ಎಲ್ಲರೂ ಅಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಆಸ್ ಎ ಪಾರ್ಟ್ ಆಫ್ ಟೀಮು ಎಷ್ಟೊಂದು ಎಫರ್ಟ್ಸ್ ಮಾತಾಡುವಂಥ ಇದು ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ನಮ್ಮ ಪಿರಮಿಡ್ ಮಾಸ್ಟರ್ ಯೋಗಾನಂದ್ ಅವರ ಗೆಸ್ಟ್ ಆಗಿ ಒಂದು 2 ಮಾತು. ಮೊದಲನೇದಾಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಕೆಗೆ ನಾವು ಹೊಂದಿಸ್ತಾ ಅಲ್ಲಿ ಮೇಲೆ ಈ ಸ್ಟೇಜ್ ಮೇಲೆ ಆತ್ಮಗಳಿಗೆ ನಾನು ಹೊಂದಿಸ್ತಾ ನಾನು 2011ರಲ್ಲಿ ಮೆಡಿಟೇಷನ್ ಬಂದೆ. ಅದು ಅನ್ಎಕ್ಸ್ಪೆಕ್ಟೆಡ್ ಬಂದೆ. ಯಾಕಂದರೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೋಗಿದೆ. ಮತ್ತು ಯಾವುದೋ ಒಂದು ಸ್ವಲ್ಪ ಫೈನಾನ್ಸ್ ತೊಂದರೆ ಆಗಿ ಆತ್ಮಹತ್ಯೆ ಮಾಡ್ಕೊಂಡು ಹೋಗಿದ್ದೆ. ಜಸ್ಟ್ ನನಗೆ ಒಂದು ಪಾಂಪ್ಲೆಟ್ ಸಿಕ್ತು ಪಿರಮಿಡ್ ಧ್ಯಾನಕ್ಕೆ ಅಂತ. ಅದು ನಂಬರ್ ಇತ್ತು, ಕಾಲ್ ಮಾಡಿ ಅವ್ರ ಹೆಸರು ಗೊತ್ತಿಲ್ಲ. ಅವ್ರಿಗೆ ತುಂಬ ಟ್ಯಾಂಕ್ಸ್ ಬಯಸ್ತೀನಿ. ಯಾಕೆಂದರೆ ನಾನು ಸುಮಾರು ಕೆಲವು ಕಡೆ ನಾನು ಮೆಡಿಟೇಷನ್ ಕ್ಲಾಸ್ಗೆ ಹೋಗಿದ್ದೀನಿ. ಯಾಕಂದರೆ ಎಲ್ಲ ಕಡೆ ಅದು ದುಡ್ಡು ಕಟ್ಬೇಕು ಪೇಮೆಂಟು. ಅದೇ ಅವ್ರು ಕೇಳಿದೆ, ಏನು ಮೇಡಮ್ ಇದಕ್ಕೇನೋ ದುಡ್ಡು ಕಟ್ಟಬೇಕಲ್ಲ. ಏನಿಲ್ಲ ಸರ್, ನೀವು ಪಿರಮಿಡು ಕೆಬ್ಬೆಜೋಡಿಗೆ ಹೋಗಿ ಅಲ್ಲಿ ಕನಕ್ಪುರ ಒಳಗೆ ಯಾರು ಬೇಕಾದ್ರೆ ಹೇಳ್ತಾರೆ. ಅಲ್ಲೋಗಿ ಸುಮಾರು ಒಂದು ಅರ್ಧ ಗಂಟೆ ಧ್ಯಾನ ಮಾಡ್ತಾರೆ. ನನಗೆ ಒಂಥರ ಸಮಾಧಾನ ಆಯಿತು. ಅದೇನೋ ಒಂಥರ ತುಂಬ ಒಂದು ಸಮಾಧಾನ ಆಯಿತು. ಏನೋ ಒಂದು ಶಕ್ತಿ ಸಿಕ್ಕಂಗಾಯ್ತು. ಅವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದುವರೆಗೂ ಬಿಟ್ಟಿಲ್ಲ. ನಾನು ಪ್ರಾಣ ಹೋಗೋವರೆಗೂ ಕಡೆವರೆಗೂ ಬಿಡಲ್ಲ. ನಾನು ಮಿಷನ್ ಕೈ ಕೊಡಲಿಲ್ಲ, ನಾನು ಹೊಸರು ಕೈ ಕೊಟ್ಟೆ. ಆಮೇಲೆ ಬಚಾವಾಗಿ ಡಾಕ್ಟರ್ ಆಶ್ಚರ್ಯಪಟ್ಟು, ನೋಡಪ್ಪ ಏನು ನಿದ್ದೆ ಮಾಡಲ್ಲ ಅದು ಅಲ್ಲಿರೋದ ಸ್ವಿಚ್ಗಳು ಎಲ್ಲ ಹೇಳ್ತಾ ಇದ್ರು, ನಿದ್ದೆ ಮಾಡಿ ಸರ್, ನಿದ್ದೆ ಮಾಡಬೇಕು ಚೆನ್ನಾಗಿ, ಇದು ರೆಸ್ಟ್ ಮಾಡಬೇಕು ಅಂದರು. ಮೆಡಿಟೇಷನ್ ಕೂತ್ಕೊಂಡೆ. ಉಸಿರಾಡಿ ಎಲ್ಲ ಏನಾಗುತ್ತೆ ಅಂದರೆ ಮಿಷನ್ನಿಂದ ಉಸಿರಾಡ್ತಾರೆ. ನಾನಿಲ್ಲ, ನಾನು ಧ್ಯಾನ ಕತ್ತಿದ್ಮೇಲೆ ನಾನೇ ಅದರಿಂದ ಉಸಿರಾಡಿ ನನ್ನ
ಮೆಡಿಸಿನ್ ಮಾಡಿ 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 7 ದಿನ ಕಂಟಿನ್ಯೂಸ್ ಆಗಿದೆ 24 ಅವರ್ ನಿದ್ದೆನೇ ಮಾಡಿಲ್ಲ. ಕಡೆಗೆ ಒಂದು ದಿವಸ ನಿದ್ದೆ ಬಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿದೆ. ಇವಾಗ ಡಾಕ್ಟರ್ ಸಿಸ್ಟರ್ಗಳೆಲ್ಲ ಕೇಳಿದ್ರು, ಏನು ಸರ್ ಮಲ್ಗಿ ರೆಸ್ಟ್ ಮಾಡ್ಬೇಕು, ಇದಕ್ಕೆ ರೆಸ್ಟ್ ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆದರೂ ಒಂದು 7 ದಿವಸಕ್ಕೆ ಬಚಾವ್ ಬಂದೆ ನಾನು. ಏನೋ ನನಗೆ ಮೆಡಿಟೇಷನ್ ಅಷ್ಟು ಉಪಯೋಗ ಆಯಿತು, ತುಂಬಾ ಅನುಕೂಲ ಆಯಿತು. ನಾನು ಅದೇ ಟೈಮಲ್ಲಿ ನಮ್ಮ ಅಪ್ಪ ಇವರು ಹೊರಮೂರ್ತಿ ಸರ್ ಇಬ್ಬರು ಆಯ್ತು, ಪಾಪ ಅವ್ರಿಗೂ ಇದಾಯಿತು. ಅವರು ಒಂದು ಚಾನಲ್ ಏನು ಚಾನಲ್ ನಮಗೆ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ತು. ಅವ್ರಿಗೆ ನಾನು ಇದರಲ್ಲಿ ತಡ್ಕೊಳ್ಬೋದಲ್ಲ, ನಮಗೆ ವೆಜಿಟೇರಿಯಲ್ಲಿ ಅದೇ ಫಸ್ಟ್ ನಾವು ಲಾಸ್ಟಲ್ಲಿ ಮೀಟಾಗಿ ನಾವು ಎಲ್ಲ ಇದು ಮಾಡ್ಕೊಂಡ್ವಿ. ಪಾಪ ಜೊತೆಗೆ ಬಂದು ನಾವು ಅದು ಇದರಲ್ಲಿ ಆಕ್ಸಿಜನ್ ನಾನು ಕೋವಿಡಲ್ಲಿ ಬಂದಿದ್ದೀನಿ ಅಂದರೆ ಧ್ಯಾನ ಮುಖ್ಯ. ತುಂಬ ನನಗೆ ಅದ್ಭುತ, ನನಗೆ ಆಶ್ಚರ್ಯ. ತುಂಬ ಜನ ನಮ್ಮ ಸ್ನೇಹಿತರುಗಳೆಲ್ಲ ಹೇಳ್ತಾರೆ, ಡಾಕ್ಟ್ರುಗಳು ಹೇಳ್ತಾ ಇದ್ರು. ಆಮೇಲೆ 3 ತಿಂಗಳು ರೆಸ್ಟ್ ಬೇಕಂದ್ರು. ನಾನು 3 ತಿಂಗಳಲ್ಲ 7 ದಿವಸ ಆದ್ಮೇಲೆ 8ನೇ ತಾರೀಕು ಡ್ಯೂಟಿಗೆ ಬಂದೆ. ನಾನು ಡಿಸೈಡ್ ಮಾಡಿದ್ದೆ ಎರಡಕ್ಕೂ ರೆಡಿ ಇದೆ. ಯಾಕಂದರೆ ಎರಡೇ ಇರೋದು, ಇಲ್ಲ ಸಾವಬೇಕು ಇಲ್ಲ ಬದುಕಬೇಕು ಅಂತ. ನನ್ನ ಧ್ಯಾನನೇ ಮುಖ್ಯ. ನಾನು ಆ ಧ್ಯಾನದಲ್ಲಿ ಉಸಿರಾಡ್ಕೊಂಡು ನಾವು ಬಚಾವ್ ಬಂದಿದ್ದೀನಿ ಅಂತ ಗ್ರೇಟಿದ್ದು ಪತಿ ಸರ್ಗೆ ಎಷ್ಟು ಹೇಳಿದ್ರು. ಅವ್ರು ಹೇಳ್ತಾರೆ ನೋ ಮೆಡಿಸಿನ್ ನೋ ಡಾಕ್ಟರ್ ಅಂತ. ಆ ಧೈರ್ಯದ ಮೇಲೆ ನಾನು ಸಂಕಲ್ಪ ಮಾಡಿದ್ದೆ. ಅದ್ರ ಪ್ರಕಾರ ನಾನು ದೈವಕ್ಕೆ ಬಿಟ್ಕೊಂಡ್ಬಂದಿದ್ದೀನಿ. ಧ್ಯಾನ ಮಾಡಿಸಿ ಎಲ್ಲರಿಗೂ ಪ್ರಚಾರ ಮಾಡಿ ಹೇಳ್ತಾ ನಾನು ಎಲ್ಲರಿಗೂ ನಮಸ್ಕಾರಗಳು, ತುಂಬ ಧನ್ಯವಾದಗಳು. ನನಗೆ ಈಗಲೂ ನೆನಪಿದೆ, ಅನ್ನದಾನ ಅಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ಮೇಲ್ಗಡೆ ಪತ್ರಿಜಿಯವರು PMC ಕನ್ನಡ ಚಾನಲ್ ಓಪನ್ ಮಾಡಿದ್ರು. ಇದಕ್ಕೆ ಮುಂಚೆ PMC ಕನ್ನಡ ಚಾನಲ್ ಜಯಕುಮಾರ್ ಸರ್ ಆಫೀಸಲ್ಲಿತ್ತು. ಮತ್ತು ಅವಾಗಲಿಂದ ಇವಾಗವರೆಗೂ ನಾನು ನೋಡ್ತಾ ಇದ್ದೀನಿ PMC ಚಾನಲ್ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ರಿಯಲಿ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಟೀಮ್ ಮೆಂಬರ್ಸ್. ನಾವು ಅನ್ಕೊಳ್ಬೋದು ಒಂದು ವಿಡಿಯೋ ನೋಡಿದ್ರೆ ಇದು ತುಂಬ ಈಸಿ, 1 ನಿಮಿಷ ಇದೆ 2 ನಿಮಿಷ ಇದೆ, ಇದರಲ್ಲಿ ಏನು ಅಷ್ಟು ಕೆಲಸ ಇದೆ ಅಂತ. ಬಟ್ ಅದ್ರ ಹಿಂದ್ಗಡೆ ಎಷ್ಟು ಖುಷಿ ಇರುತ್ತೋ ನನಗೆ ಗೊತ್ತು. ಒಂದು ಟ್ರಾನ್ಸ್ಲೇಷನ್ ಆಗಿ ಟೈಪಿಂಗ್, ಕರೆಕ್ಷನ್ಸ್, ವಾಯ್ಸ್ ಓವರ್, ಅದು ಎಡಿಟಿಂಗ್ ಮತ್ತು ಪಬ್ಲಿಷಿಂಗ್, ಸಾಕಷ್ಟು ಕೆಲಸ ಇರುತ್ತೆ ಅದರ ಹಿಂದೆ. ನಾನು ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಗೆ ಏನು ಕೇಳ್ತಾ ಇದ್ದೀನಿ ಅಂದರೆ, ನೀವೆಲ್ಲ ಮುಂದೆ ಬರಬೇಕು, ಬಂದು ನಿಮ್ಮ ಒಂದು ಅನುಭವಗಳನ್ನು ಹಂಚ್ಕೊಳ್ಳಿ. ನಿಮಗೆ ಯಾವ ಥರ ಸಹಾಯ ಮಾಡಬೇಕು ಅನ್ಸುತ್ತೋ ನಮ್ಮ PMC ಕನ್ನಡ ಚಾನಲ್ಗೆ ದಯವಿಟ್ಟು ಥ್ಯಾಂಕ್ ಯು. ಕೇಳಿದ್ರೆ ಎಲ್ಲರೂ ಬರ್ತಾರೆ. ಆ್ಯಂಡ್ ಅಟ್ಮೋಸ್ಟ್ ಅಗೇನ್ ಫ್ರಮ್ ಡಿಜಿಟಲ್ ಮಾರ್ಕೆಟಿಂಗ್ ಟೀಮಲ್ಲಿ ಹೊಸದಾಗಿ ಒಬ್ಬರು ನಮ್ಮ ವಿಜಯ್ ಅಂತ IT ಬ್ಯಾಕ್ಗ್ರೌಂಡ್, ಅವರ ಒಂದು ಎಕ್ಸ್ಪೀರಿಯನ್ಸ್ ಜಸ್ಟ್ ಈಗ ಹೊಸದಾಗಿ ಬಂದಿರೋ ಮೆಡಿಟೇಷನ್ ಮಾಡ್ತು, ವಾಲಂಟಿಯರ್ ಸರ್ವಿಸ್ ಶುರು ಮಾಡಿದ್ದಾರೆ, ಸ್ಪ್ರೆಡ್ಡಿಂಗು ಶುರು ಮಾಡಿಬಿಟ್ಟಿದ್ದಾರೆ. ಸೊ ಅವ್ರನ್ನಿಂದ ಅವ್ರು ಎರಡು ಮಾತಾಡ್ತಾರೆ. ವಿಜಯ್ ಮೊದಲನೇದಾಗಿ ಮಹರ್ಷಿ ಪತ್ರಿಜಿ ಅವರಿಗೆ ನಮಸ್ಕಾರ, ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗ್ರೇಟ್ ಮಾಸ್ಟರ್ಸ್ಗಳಿಗೂ ನಮಸ್ಕಾರಗಳು, ಹಾಗೂ PMC ಕನ್ನಡ ಚಾನಲ್ ಹಾಗೂ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. 25,000 ಸಬ್ಸ್ಕ್ರೈಬರ್ ಇದರಿಂದ ಇಂದು ನಾವು ಈ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಎಲ್ಲರೂ ಹೇಳಿದಂಗೆ ನಾವು ಆ ಪ್ಲೇಸಲ್ಲಿ ಹೋದರೆ ಸಿಲ್ವರ್ ಜೂಬ್ಲಿ ಅಲ್ವಾ, ನೆಕ್ಸ್ಟ್ ಗೋಲ್ಡನ್ ಜೂಬ್ಲಿ, ಪ್ಲಾಟಿನಮ್ ಜೂಬ್ಲಿ ಎಲ್ಲ ಅಲ್ಲ, ಒಂದೇ ಸತಿ 2.5 ಲಕ್ಷ ಸಬ್ಸ್ಕ್ರೈಬರ್ ಸೆಲೆಬ್ರೇಟ್ ಮಾಡೋಣ. ಒಂದು ಸಬ್ಸ್ಕ್ರೈಬರ್ ಬೇಸ್ ಅದು ಅಷ್ಟಿಲ್ಲ, ಅದರಿಂದ ಧ್ಯಾನಕ್ಕೆ ನಾನು ನ್ಯೂ ಕಿಡ್ ಇನ್ ದ ಬ್ಲಾಕ್ ಅಂತಾರಲ್ಲ ಆ ಥರ ಬರೀ 6-7 ತಿಂಗಳ ಇದೆ. ತುಂಬಾ ನನ್ನಲ್ಲಿ ವ್ಯತ್ಯಾಸಗಳಾಗಿದೆ, ಹಾಗೂ ತುಂಬ ಉಪಯೋಗಗಳು ಆಗಿದೆ ನನ್ನ ಜೀವನದಲ್ಲಿ. ವೈಯಕ್ತಿಕವಾಗಿ ಆಗಲಿ, ಪ್ರೊಫೆಷ್ನಲಿ, ಪರ್ಸ್ನಲಿ ತುಂಬ ಬದಲಾವಣೆಗಳಾಗಿದೆ. ಸೊ ಎಲ್ಲರಲ್ಲಿ ನಾನು ತಿಳ್ಕೊಳ್ಳೋದು ಇಷ್ಟ, ಧ್ಯಾನ ಮಾರ್ಗ ನಾವು ಅನುಸರಣೆ ಮಾಡಬೇಕು. ನಾವು ಫಾಲೋ ಮಾಡೋಣ, ಇತರರಿಗೂ ಹೇಳೋಣ, ಅದರಿಂದ ಅವರು ಈ ಉಪಯೋಗಗಳನ್ನು ಪಡೆಯಲಿ. ಇದನ್ನು ಹೇಳುತ್ತಾ ನನಗೆ ಅವಕಾಶ ಕೊಟ್ಟಿದ್ದಾರೆ, ಧನ್ಯವಾದಗಳು. ಮತ್ತೊಮ್ಮೆ ಅಭಿನಂದನೆ. ಥ್ಯಾಂಕ್ ಯು ಕನ್ನಡಿಗ. ಸೊ ಫ್ರೆಂಡ್ಸ್,
we will have a real celebration. Now, yes, we'll have entertainment ಆಗಲಿ, ಎಂಜಾಯ್ಮೆಂಟ್ ಆಗಲಿ, ಎನ್ಲೈಟ್ಮೆಂಟ್ ಆಗಲಿ ಎಲ್ಲರೂ ಶೇರ್ ಮಾಡ್ಕೊಂಡು ಒಂದು ಕೂಡಿ. ಪ್ಲೀಸ್ ಕಮ್ ಟು ದಿ ಸ್ಟೇಜ್. Everybody please come. ನಿತ್ಯದ ಸಿಂಧು Sir, ಬನ್ನಿ. Just stand with us, please. Music. What is that? Just that. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.